ओम ओम सिद्धेभ्यः ओम सिद्धेभ्यः नमो अरिहन्ताणं नमो सिद्धाणं नमो आयर्याणं नमो उवच्छायाणं नमो लोये सौवसाहूणं एसो पञ्चनमो यारो सौवप्पावप्पणासनो मंगलाणं च सौवेसिं पढम होयि मंगलम पढम हवै मंगलम। जय बोले पंच परमेष्टि भगवान जनवान जय आचार्य मुनि महाराज आचार्य समय सागर महाराज की जय। परम पूज्य निर्यापक श्रवण श्री नियम सागर मुनि महाराज की जय। परम पूज्य श्री प्रशांत सागर मुनि महाराज की जय। समस्त आचार्य की जय। ग्रंथ मंगल धन्यवाद। ಹೇಳಿ 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 ಮಾಡ್ಲಾ ಮಾಡಿ. चेलाता श्री गौतम गुरु ने वीर प्रभु के वाणी को सूत्र रहे गुरु परंपरा से नमन करूं जिन वाणी को। चर्चा 53 भावन की कर लो भाव विशुद्धि पाने को। भाव सदा परिशुद्ध रहे बस आत्म वैभव पाने को। आत्म वैभव पाने को। जय बोलो जिनवाणी माता की जय। ಪರಮ ಪೂಜ್ಯ ಮುನಿಶ್ರೀ ಪ್ರಶಾಂತ ಸಾಗರ ಮಹಾರಾಜರಿಂದ ರಚಿಸಲ್ಪಟ್ಟಂತಹ 53 ಭಾವಗಳ ಚರ್ಚೆ ಈ ಗ್ರಂಥವನ್ನ ನಾವು ಸ್ವಾಧ್ಯಾಯ ಮಾಡ್ತಾ ಇದ್ದೇವೆ. ಅದರಲ್ಲಿ ಜೀವದ ಅಸಾಧಾರಣವಾದಂತಹ ಔಪಶಮಿಕ, ಕ್ಷಾಯಿಕ, ಕ್ಷಾಯೋಪಶಮಿಕ, ಔದಯಿಕ, ಪಾರಿಣಾಮಿಕ ಹೀಗೆ 5 ಮುಖ್ಯವಾದ ಭೇದಗಳು, ಇವುಗಳ ಉತ್ತರ ಭೇದಗಳು 53 ಆಗ್ತವೆ. ಇವುಗಳದ್ದು ಇಲ್ಲಿ ವಿಶೇಷ ರೂಪದಿಂದ ಚರ್ಚೆ ಮಾಡಿದ್ದಾರೆ. ಅದರಲ್ಲಿ ಪರ್ಯಾಪ್ತಕರ ಅಪೇಕ್ಷದಿಂದಲೂ ಅಪರ್ಯಾಪ್ತಕರ ಅಪೇಕ್ಷದಿಂದಲೂ ಸಾಮಾನ್ಯ ಗುಣಸ್ಥಾನಗಳಿಂದಲೂ ಮಾರ್ಗಣ ಸ್ಥಾನಗಳಿಂದಲೂ ಗುಣಸ್ಥಾನಗಳಿಂದಲೂ ಚರ್ಚೆ ಮಾಡಿದ್ದಾರೆ. ಅದರಲ್ಲಿ ನಾವೀಗ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಗತಿ ಮಾರ್ಗಣ, ಇಂದ್ರಿಯ ಮಾರ್ಗಣ, ಆಮೇಲೆ ಕಾಯ ಮಾರ್ಗಣ, ಯೋಗ ಮಾರ್ಗಣಗಳನ್ನು ಸ್ವಲ್ಪ ಮಟ್ಟಿಗೆ ತಿಳಿದಿದ್ದೇವೆ. ಈಗ ವೇದ ಮಾರ್ಗಣದಲ್ಲಿ ನೋಡ್ತಾ ಇದ್ದೇವೆ. ಮುಂದಿನ ವಿಷಯವನ್ನ ಗ್ರಂಥದ ಅನುಸಾರ ಏನ್ ಹೇಳಿದ್ದಾರೆ ಅನ್ನುವಂಥದ್ದನ್ನ ನೋಡ್ಬೇಕು. ವೇದ ಮಾರ್ಗಣ ಮಿಥ್ಯಾತ್ವ ಗುಣಸ್ಥಾನ ಭಾವ ಪುರುಷ ವೇದ ನಿವೃತ್ತಿ ಅಪರ್ಯಾಪ್ತಕ. ಉಪಶಮಿಕ ಏನೂ ಇಲ್ಲ, ಶಾಯಿಕ ಏನೂ ಇಲ್ಲ, ಶಾಯೋಪಶಮಿಕ 9, ಔದಯಿಕ 15, ಪಾರಿಣಾಮಿಕ 3, ಒಟ್ಟು 30 ಭೇದಗಳು. ವೇದ ಮಾರ್ಗಣದಲ್ಲಿ ಭಾವಪುರುಷ ವೇದ ನಿನ್ನೆ ಮಾರ್ಗಣಾದ ಅಪೇಕ್ಷದಿಂದ ಸಾಮಾನ್ಯ ರೂಪದಿಂದ ತಿಳಿಯುವಂತ ಪ್ರಯತ್ನ ಆಗಿತ್ತು ನಿವೃತ್ತಿ ಅಪರ್ಯಾಪ್ತಕದಲ್ಲಿ. ಈಗ ಮಿಥ್ಯಾತ್ವ ಗುಣಸ್ಥಾನ ಭಾವಪುರುಷ ವೇದ, ಮಿಥ್ಯಾತ್ವ ಗುಣಸ್ಥಾನ, ನಿವೃತ್ತಿ ಅಪರ್ಯಾಪ್ತಕ ಅವಸ್ಥೆ ಎಲ್ಲಿ ಯಾವ ಯಾವ ಭಾವಗಳು ಆಗಬಹುದು ಅಂತ ಹೇಳಿದ್ದಾರೆ. ನೋಡ್ರಿ, ಭಾವಪುರುಷ ವೇದ ಇದೇ
ನಿವೃತ್ತಿ ಅಪರ್ಯಾಪ್ತಕ್ಕೆ ಇದೆ, ಅಂದ್ರೆ ಪರ್ಯಾಪ್ತಿಗಳನ್ನ ಪೂರ್ಣ ಮಾಡಿಕೊಳ್ಳುವ ಕಾರ್ಯದಲ್ಲಿದೆ. ಇನ್ನೂ ಪೂರ್ಣವಾಗಿಲ್ಲ, ಆದ್ರೆ ಪೂರ್ಣವಾಗುವುದು ಪಕ್ಕ ಅದು ಹೇಳ್ತಿದ್ದಾರೆ. ಸಂಬಂಧಿಲ್ಲ ಕೇವಲ ಮಿಥ್ಯಾತ್ವ ಗುಣದಲ್ಲಿ ಏನೇನಾಗಬಹುದು ಜನ್ಮದ ಸಮಯದಲ್ಲಿ, ಭಾವ ಪುರುಷ ವೇದ ಇದ್ದಾಗ ಏನೇನಾಗಬಹುದು ಹೇಳ್ತಾರೆ. ಔಪಶಮಿಕ ಭಾವಗಳು ಯಾವುದು ಇದೆ? ಪೇಜ್ ನಂಬರ್ 12. ಔಪಶಮಿಕ ಭಾವಗಳಲ್ಲಿ ಯಾವುದೂ ಕೂಡ ಇರುವುದಿಲ್ಲ, ಯಾಕೆಂದ್ರೆ ಮಿಥ್ಯಾತ್ವದ ಜೊತೆಗೆ ಔಪಶಮಿಕ ಭಾವಗಳು ಇರುವುದಿಲ್ಲ. ಆಮೇಲೆ ಕ್ಷಾಯಿಕ ಭಾವಗಳು ಕೂಡ ಇರುವುದಿಲ್ಲ, ಯಾಕೆಂದ್ರೆ ಗುಣಸ್ಥಾನ ಮಿಥ್ಯಾತ್ವ ಇದೆ, ಹಾಗಾಗಿ ಕ್ಷಾಯಿಕ ಭಾವಗಳು ಕೂಡ ಇರುವುದಿಲ್ಲ. ಕ್ಷಾಯೋಪಶಮಿಕ ಭಾವಗಳಲ್ಲಿ ಜ್ಞಾನ ಭಾವ ಇರುವುದಿಲ್ಲ, ಅಜ್ಞಾನ ಭಾವ ಇರ್ತವೆ. 2 ಭಾವ ಇರ್ತವೆ ಮಿಥ್ಯಾತ್ವದ ಜೊತೆಗೆ. ಕೂಮತಿ ಅಜ್ಞಾನ, ಉಷುತ ಅಜ್ಞಾನ ಮಿಥ್ಯಾತ್ವದ ಜೊತೆಗೆ ಇರ್ತವೆ. ಆಮೇಲೆ ದರ್ಶನ ಭಾವಗಳಲ್ಲಿ ಚಕ್ಷು ದರ್ಶನ ಮತ್ತು ಅಚಕ್ಷು ದರ್ಶನ 2 ಇರ್ತವೆ. ಭಾವ ಪುರುಷ ವೇದದಲ್ಲಿ ನಿರ್ಯಾಪ್ತಕ ಅಪರ್ಯಾಪ್ತಕರಲ್ಲಿ ಇನ್ನೂ ಪರ್ಯಾಪ್ತಿ ಪೂರ್ಣ ಆಗಿಲ್ಲ, ಆ ಅವಸ್ಥೆಯಲ್ಲಿ 2 ದರ್ಶನ ಇದೆ. ಲಬ್ಧಿಗಳು ಕೂಡ ಎಲ್ಲ ಇವೆ, 5 ಲಬ್ಧಿಗಳಿವೆ. ಕ್ಷಾಯೋಪಶಮಿಕ ದಾನ, ಲಾಭ, ಭೋಗ, ಉಪಭೋಗ, ವೀರ್ಯ. ಆಮೇಲೆ ಕ್ಷಾಯೋಪಶಮಿಕದಲ್ಲಿ ಸಮ್ಯಕ್ತ ಭಾವ, ಸಂಯಮ ಭಾವ, ಚಾರಿತ್ರ ಭಾವ ಇವು ಯಾವುದೂ ಕೂಡ ಇರುವುದಿಲ್ಲ. ಯಾಕೆ ಅಂತಂದ್ರೆ ಇದು ಮಿಥ್ಯಾತ್ವ ಗುಣಸ್ಥಾನ ಇರುವುದರಿಂದ ಸಮ್ಯಕ್ತ್ವಾದಿ ಗುಣಗಳಲ್ಲಿ ಯಾವುದು ಒಂದು ಇರುವುದಿಲ್ಲ. ಹಾಗಾಗಿ ಕ್ಷಾಯೋಪಶಮಿಕದಲ್ಲಿ 2 ಅಜ್ಞಾನ, 2 ದರ್ಶನ, 5 ಲಬ್ಧಿ ಎಲ್ಲ ಸೇರಿ 9 ಭಾವಗಳು. ಆಮೇಲೆ ಔದೈಕ ಭಾವಗಳಲ್ಲಿ ನೋಡ್ರಿ, ಭಾವ ಪುರುಷ ವೇದ ಇದೆ, ನಿವೃತ್ತಿಯ ಪರ್ಯಾಪ್ತಕ ಅವಸ್ಥೆ ಅಂದ್ರೆ ಜನ್ಮದ ಮೊದಲ ಅಂತರ್ಮುಹೂರ್ತ ಅಂತಾನೆ ತಗೋಬಹುದು. ಆಮೇಲೆ ಮಿಥ್ಯಾತ್ವ ಗುಣಸ್ಥಾನ ಇದೆ. ಗತಿ ಯಾವುದು, ಯಾವ್ಯಾವ ಗತಿಯಲ್ಲಿ ಉದಯಕ್ಕಿರಬಹುದು ಇದು ಈ ಅವಸ್ಥೆ? 3 ಗತಿ, ನರಕಗತಿ ಬಿಟ್ಟು ದೇವಗತಿ, ಮನುಷ್ಯಗತಿ, ತಿರ್ಯಂಚಗತಿ 3 ಗತಿಯಲ್ಲಿಯೂ ಭಾವ ಪುರುಷ ವೇದದಿಂದ ಜನ್ಮ ತಗೊಳ್ಳಿಕ್ಕೆ ಸಾಧ್ಯ ಇದೆ, ಆದ್ರೆ ನರಕಗತಿಯಲ್ಲಿ ಇಲ್ಲ. ಹಾಗಾಗಿ 3 ಗತಿಯ ಉದೈಕ ಭಾವಗಳಿವೆ. ಕಷಾಯಗಳಲ್ಲಿ ಕ್ರೋಧ, ಮಾನ, ಮಾಯ, ಲೋಭ 4 ಇದೆ. ವೇದದಲ್ಲಿ ಪುರುಷ ವೇದ ಇದೆ. ಆಮೇಲೆ ಮಿಥ್ಯಾದರ್ಶನ ಇದೆ, ಯಾಕೆಂದ್ರೆ ಮಿಥ್ಯಾತ್ವ ಗುಣಸ್ಥಾನದಲ್ಲಿ ನೋಡ್ತಾ ಇದ್ದೇವೆ. ಅಜ್ಞಾನ ಭಾವನೂ ಇದೆ, ಕೇವಲ ಜ್ಞಾನದ ಅಭಾವ ಇದೆ. ಜನ್ಮದ ಸಮಯದಲ್ಲಿ ಯಾರಿಗೆ ಕೇವಲ ಜ್ಞಾನ ಇರ್ತದೆ. ಆಮೇಲೆ ಅಸಂಯಮ ಕೂಡ ಇರುವುದಿಲ್ಲ, ಅಸಂಯಮ ಇರ್ತದೆ, ಸಂಯಮ ಇರುವುದಿಲ್ಲ. ಭಾವ ಪುರುಷ ವೇದ ನಿವೃತ್ತಿಯ ಪರ್ಯಾಪ್ತಕ ಅವಸ್ಥೆ, ಮಿಥ್ಯಾತ್ವ ಗುಣಸ್ಥಾನ, ಅಸಂಯಮ ಇರ್ತದೆ. ಅಸಿದ್ಧತ್ವನೂ ಇದೆ. ಲೇಷಗಳಲ್ಲಿ ಎಲ್ಲಾ ಲೇಷಗಳು ಇರಲಿಕ್ಕೆ ಸಾಧ್ಯ. ಎಷ್ಟಾಯ್ತು? 18. ಪಾರಿಣಾಮಿಕ ಭಾವಗಳಲ್ಲಿ 3 ಭಾವಗಳಿರಬಹುದು. ಪುರುಷವೇದ ಜೀವತ್ವ, ಭವ್ಯತ್ವ, ಅಭವ್ಯತ್ವ. ಪಾರಿಣಾಮಿಕ ಭಾವಗಳಲ್ಲಿ ಜೀವತ್ವ, ಭವ್ಯತ್ವ, ಅಭವ್ಯತ್ವ 3 ಭಾವಗಳು ಇರಲಿಕ್ಕೆ ಸಾಧ್ಯ. ಯಾಕೆಂದ್ರೆ ಮಿಥ್ಯಾತ್ವ ಇದೆ ಅಂತಂದ್ರೆ ಅಲ್ಲಿ ಅಭವ್ಯ ಜೀವ ಕೂಡ ಜನ್ಮ ತಕ್ಕೊಳ್ಬಹುದು. ಹಾಗಾಗಿ ಭವ್ಯತ್ವ, ಅಭವ್ಯತ್ವ, ಜೀವತ್ವ 3 ಭಾವಗಳು ಆ ಭಾವ ಪುರುಷ ವೇದದ ನಿವೃತ್ತಿಯ ಪರ್ಯಾಪ್ತಕ ಅವಸ್ಥೆಯಲ್ಲಿ ಮಿಥ್ಯಾತ್ವ ಗುಣಸ್ಥಾನದಲ್ಲಿ ಇರಲು ಸಾಧ್ಯ. ತಿಳಿತು? ಒಟ್ಟು 30 ಆಗುತ್ತೆ. ಒಟ್ಟು 30 ಭಾವಗಳಾಗ್ಲಿಕ್ಕೆ ಸಾಧ್ಯ ಮಿಥ್ಯಾತ್ವ ಗುಣಸ್ಥಾನದಲ್ಲಿ. ವಿಶೇಷ ಕೊಟ್ಟಿದ್ದಾರೆ. ಭಾವ ಪುರುಷರಿಂದ ನಿವೃತ್ತಿ ಅಪರ್ಯಾಪ್ತಕದ ಮಿಥ್ಯಾತ್ವ ಗುಣಸ್ಥಾನದ 30 ಭಾವಗಳಲ್ಲಿಯ ಮಿಥ್ಯಾದರ್ಶನ ಹಾಗೂ ಅಭವ್ಯತ್ವದ ಅಭಾವದಲ್ಲಿ ಸಾಸಾಧನ ಗುಣಸ್ಥಾನದಲ್ಲಿ 28 ಭಾವಗಳು ಇರುತ್ತವೆ. ಇದು ಮಿಥ್ಯಾತ್ವ ಗುಣಸ್ಥಾನದಲ್ಲಿ ಏನು 30 ಭಾವಗಳಿದಾವೆ.
ಅದೇ ಭಾವಗಳೇ ಇರಲು ಸಾಧ್ಯ ಎರಡನೇ ಗುಣಸ್ಥಾನದಲ್ಲಿ. ಅದರಲ್ಲಿ ಮಿಥ್ಯಾದರ್ಶನ ಒಂದು, ಅಭವ್ಯತ್ವ ಒಂದು. ಇವೆರಡನ್ನ ಕಡಿಮೆ ಮಾಡಿದರೆ ಏನು 28 ಭಾವಗಳಾಗ್ತವೆ, ಅದು ಎರಡನೇ ಗುಣಸ್ಥಾನವರ್ತಿ ಭಾವ ಪುರುಷ ವೇದದ ನಿವೃತ್ತಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿರುವಂತಹ ಜೀವದಲ್ಲಿ ಇರಲು ಸಾಧ್ಯ. ಹೀಗೆ ಅದನ್ನ ತಿಳ್ಕೋಬೇಕು. ಎರಡನೇ ಗುಣಸ್ಥಾನ ಯಾವುದು? ಸಾಸಾಧನ ಗುಣಸ್ಥಾನದಲ್ಲಿ ಭಾವಪುರುಷ ವೇದದಲ್ಲಿ ನಿರ್ವೃತ್ತಿಯ ಪರ್ಯಾಪ್ತಕ ಅವಸ್ಥೆಯಲ್ಲಿ. ಮಿಥ್ಯಾತ್ವ ಗುಣಸ್ಥಾನದಲ್ಲಿರುವ ಎಲ್ಲಾ ಭಾವಗಳು ಇದೆ, ಆದರೆ ಮಿಥ್ಯಾದರ್ಶನ ಒಂದು ಇಲ್ಲ, ಮತ್ತೊಂದು ಅಭವ್ಯತ್ವ ಇಲ್ಲ. ಈ ಎರಡನ್ನ ಕಡಿಮೆ ಮಾಡಿದಾಗ 28 ಭಾವಗಳೇನು ಉಳಿಯುತ್ತವೆಯೋ ಅವೇ ಭಾವಗಳು ಎರಡನೇ ಗುಣಸ್ಥಾನದ ಭಾವಗಳಾಗುತ್ತವೆ. ತಿಳಿಯಿತು? ಕ್ವಶನ್ ಜನರಲ್ ಆಗಿ, ಈಗ ಅಜ್ಞಾನದಲ್ಲಿ ಕುಮತಿ ಕುಶ್ರುತ ಬರುತ್ತೆ, ಕೆಲವಕ್ಕೆ ಕು ಅವಧಿ ಬರುತ್ತೆ. ಯಾವುದಕ್ಕೆ ಕು ಅವಧಿ ಬರುತ್ತೆ? ಪರ್ಯಾಪ್ತಕರಲ್ಲಿ ಕು ಅವಧಿ ಬರುತ್ತೆ. ಇದು ಪರ್ಯಾಪ್ತಿಗಳನ್ನು ಪೂರ್ಣ ಮಾಡಿಕೊಂಡ ಮೇಲೆ ಏನು ಅವಧಿ ಜ್ಞಾನ ಆಗ್ತದೆ ಅಲ್ಲ, ಆವಾಗ ಮಿಥ್ಯಾದೃಷ್ಟಿ ಇದ್ರೆ ಅದು ಕು ಅವಧಿ ಅನ್ಸ್ಕೊಳುತ್ತೆ. ಜನ್ಮದ ಜೊತೆಗೆ ಕು ಅವಧಿ ಇರುವುದಿಲ್ಲ. ಜನ್ಮವಾದ ಮಿನಿಮಮ್ ಅಂತರ ಮುಹೂರ್ತ ಆದ್ಮೇಲೆ ಇದ್ರೆ ಅದು ಇರ್ತದೆ. ಮರಣದ ಜೊತೆ ಎಲ್ಲಿ ಹೋದ್ರೂ ಕೂಡ ಮರಣದ ಜೊತೆಗೆ ಕು ಅವಧಿ ಇರುವುದಿಲ್ಲ, ಹಾಗಾಗಿ ಅದು ಜನ್ಮದ ಜೊತೆಗೆ ಬರುವುದಿಲ್ಲ. ಹೋದ್ರಿ ಮುಂದೆ. ಅವಿರತ ಸಂಯುಕ್ತ ಗುಣಸ್ಥಾನ ಭಾವ ಪುರುಷ ವೇದ ನಿವೃತ್ತಿ ಅಪರ್ಯಾಪ್ತಕ. ಔಪಶಮಿಕ 1, ಛಾಯಿಕ 1, ಛಾಯೋಪಶಮಿಕ 12, ಔದಯಿಕ 17, ಪಾರಿಣಾಮಿಕ 2, ಒಟ್ಟು 33 ಭಾವಗಳು. ವಿಶೇಷ ಕೊಟ್ಟಿದ್ದಾರೆ. ಭಾವ ಪುರುಷ ವೇದದಲ್ಲಿ ನಿವೃತ್ತಿ ಅಪರ್ಯಾಪ್ತಕದಲ್ಲಿ ಗುಣಸ್ಥಾನ 1, 2, 4 ಹಾಗೂ 6 ಇರುತ್ತವೆ. 6ನೇ ಗುಣಸ್ಥಾನದಲ್ಲಿ ಭಾವಗಳು ನಿವೃತ್ತಿ ಅಪರ್ಯಾಪ್ತಕದಲ್ಲಿ ಸಾಮಾನ್ಯ ಗುಣಸ್ಥಾನ ಸಮಾನ 27 ಇರುತ್ತವೆ. ಇವಾಗ ಭಾವಪುರುಷ ವೇದದ ಜೊತೆಗೆ ಜನ್ಮ ತಾಳ್ತಿರುವಂತಹ ಜೀವರಲ್ಲಿ ಮಿಥ್ಯಾತ್ವ ಗುಣಸ್ಥಾನದಿಂದ ನೋಡಿದೆವು, ಆಮೇಲೆ ಸಾಸಾಧನದಿಂದಲೂ ನೋಡಿದೆವು. ಮಿಥ್ಯಾತ್ವದಲ್ಲಿ 30 ಭಾವ, ಸಾಸಾನದಲ್ಲಿ 28 ಭಾವಗಳಾಗ್ತವೆ. ಇನ್ನೊಂದು ಗುಣಸ್ಥಾನ ಇದೆ ಜನ್ಮ ತಕ್ಕೊಳ್ಳಿಕ್ಕೆ, ಅವಿರತ ಸಮ್ಯಕ್ತ ಗುಣಸ್ಥಾನ. ಮತ್ ಭಾವಪುರುಷ ವೇದದ ಜೊತೆಗೆ ನಿವೃತ್ತಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಇರುವಂಥದ್ದು 6ನೇ ಗುಣಸ್ಥಾನ ಕೂಡ ಇದೆ, ಅದು ಮುಂದೆ ಬರ್ತದೆ. ಈಗ 4ನೇ ಗುಣಸ್ಥಾನದಲ್ಲಿ ಏನೇನಾಗ್ತದೆ ನೋಡಿ. ಇದು ಜನ್ಮದ ಅಪೇಕ್ಷಾದಿಂದ. ಭಾವಪುರುಷ ವೇದ ನಿವೃತ್ತಿ ಅಪರ್ಯಾಪ್ತಕ ಅವಸ್ಥೆ ಅವಿರತ ಸಮ್ಯಕ್ತ ಗುಣಸ್ಥಾನ ಅಂದ್ರೆ 4ನೇ ಗುಣಸ್ಥಾನದಲ್ಲಿ ಔಪಶಮಿಕ ಭಾವಗಳು 1 ಇರಬಹುದು. ಯಾವುದು ಇರಬಹುದು? ದ್ವಿತೀಯೋಪಶಮ ಸಮ್ಯಕ್ತ. ಯಾರಾದರೂ ದಿಗಂಬರ ಮುನಿಗಳಲ್ಲಿ ದ್ವಿತೀಯೋಪಶಮ ಸಮ್ಯಕ್ತದ ಜೊತೆಗೆ ಮರಣ ಆಯಿತು ಅಂತಂದ್ರೆ ಅವರು ದೇವಗತಿಯಲ್ಲಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿರುವಾಗ ಅದು ಇರಲು ಸಾಧ್ಯ ಪುರುಷ ವೇದದಲ್ಲಿ. ತಿಳಿತು? ಕ್ಷಾಯಿಕ ಭಾವಗಳಲ್ಲಿ ಒಂದು ಕ್ಷಾಯಿಕ ಸಮ್ಯಕ್ತ ಭಾವ ಇರಲು ಸಾಧ್ಯ. ಕ್ಷಾಯಿಕ ಸಮ್ಯಕ್ತ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಭಾವ ಪುರುಷ ವೇದದಲ್ಲಿ ಇರಲು ಸಾಧ್ಯ. ಆಮೇಲೆ ಕ್ಷಾಯೋಪಶಮಿಕ ಭಾವಗಳಲ್ಲಿ ಜ್ಞಾನಗಳು 3 ಇರಲು ಸಾಧ್ಯ. ಮತಿಜ್ಞಾನ, ಶ್ರುತಜ್ಞಾನ, ಅವಧಿ ಜ್ಞಾನ. ಆಮೇಲೆ ಅಜ್ಞಾನ ಭಾವಗಳೇ ಇರುವುದಿಲ್ಲ. ಯಾವಾಗ ಜೀವ ಸಮ್ಯಕ್ತವನ್ನ ಪ್ರಾಪ್ತ ಮಾಡಿಕೊಂಡು ಜನ್ಮ ತಾಳ್ತಾ ಇದೆ, ಆ ಅವಸ್ಥೆಯಲ್ಲಿ ಸಮ್ಯಕ್ತದ ಜೊತೆಗೆ ಅಜ್ಞಾನ ಭಾವಗಳು ಇರುವುದಿಲ್ಲ. ದರ್ಶನಗಳು 3 ಇರಲಿಕ್ಕೆ ಸಾಧ್ಯ. ಚಕ್ಷು, ಅಚಕ್ಷು, ಅವಧಿ 3 ದರ್ಶನಗಳು ಕ್ಷಾಯೋಪಶಮಿಕ ಭಾವಗಳಿರಲು ಸಾಧ್ಯ. ಕ್ಷಾಯೋಪಶಮಿಕ ಲಬ್ಧಿಗಳು 5 ಇರಲು ಸಾಧ್ಯ. ದಾನ, ಲಾಭ, ಭೋಗ, ಉಪಭೋಗ, ವೀರ್ಯ. ಆಮೇಲೆ ಕ್ಷಾಯೋಪಶಮಿಕ ಸಮ್ಯಕ್ತ ಭಾವ ಕೂಡ ಇರಲಿಕ್ಕೆ ಸಾಧ್ಯ. ಯಾಕೆಂದ್ರೆ
ಕ್ಷಾಯೋಪಶಮಿಕ ಸಮ್ಯಕ್ತದ ಜೊತೆಗೆ ಕೂಡ ಜನ್ಮ ಆಗಲಿಕ್ಕೆ ಸಾಧ್ಯ ಇದೆ. ಆಮೇಲೆ ಕ್ಷಾಯೋಪಶಮಿಕ ಚಾರಿತ್ರ ಭಾವ ಸಂಯಮ ಭಾವ ಆಗುವುದಿಲ್ಲ. ಎಲ್ಲಿ ಆಗುವುದಿಲ್ಲ? ಅವಿರತ ಸಮ್ಯಕ್ತ ಗುಣಸ್ಥಾನದಲ್ಲಿ ಭಾವಪುರುಷವೇದ ನಿವೃತ್ತಿ ಅಪರ್ಯಾಪ್ತಕರಲ್ಲಿ ಆಗುವುದಿಲ್ಲ. ಎಷ್ಟು ಭಾವ ಆಯ್ತು? 12. ಈಗ ಅವಧಿ ಜ್ಞಾನ, ಇದು ಜ್ಞಾನದಲ್ಲಿ ಸಮ್ಯಕ್ತ ಸಹಿತ ಹೋಗೋ ಅವಧಿ ಜ್ಞಾನ ಏನಿದೆ ಅದು ಮಹಾಯಾನ ಹೀನಯಾನ ಅದರಲ್ಲಿ ಭೇದಗಳು ಬರುತ್ತಲ್ಲ, ಆ ತರದಲ್ಲಿ ಹೋಗುತ್ತಾ ಅಲ್ಲಿ ಹೋಗಿ ಜನ್ಮ ತಳಕಿನ ಮುಂಚೆನೆ ಇರುತ್ತಲ್ವಾ? ಇದು ಯಾವ ತರ ಅವಧಿ ಜ್ಞಾನ ಭಯಜಿ? ಇದು ಮಹಾಯಾನ ಹೀನಯಾನ ಅಲ್ಲ, ಭೇದಗಳು ಬರುತ್ತಲ್ಲ. ಮಹಾಯಾನ ಹೀನಯಾನ ಅಲ್ಲ, ಅದು ಸಾರಿ ವರ್ತಮಾನ ಹೀಯಮಾನ. ಹೌದು, ವರ್ತಮಾನ ಹೀಯಮಾನ ಅದ್ರಲ್ಲಿ ಯಾವುದು ಬರುತ್ತೆ ಭಯಜಿ? ಒಂದು ಭವದಿಂದ ಬರ್ತಾ ಇದೆ ಅಂತಂದ್ರೆ ಅನುಗಾಮಿ ಆಯ್ತು, ಭವಾನುಗಾಮಿ. ಇಲ್ಲ ಇದು ಅವಿರತ ಅವಸ್ಥಾ ಇದೆ ಅಂತಂದ್ರೆ ಇಲ್ಲಿ ಜನ್ಮದ ಜೊತೆಗೆ ಬರುವಂತದ್ದೇ ಬರ್ತದೆ. ಇನ್ನು 6ನೇ ಗುಣಸ್ಥಾನದ ಅಪೇಕ್ಷಾದಿಂದ ನೋಡಿದ್ರೆ ಅದೇ ಅವಸ್ಥೆಯಲ್ಲಿ ಅವಧಿ ಜ್ಞಾನ ಇರಲಿಕ್ಕೆ ಸಾಧ್ಯತೆ ಇಲ್ಲ. ಮುನಿ ಅವಸ್ಥಾ ಇದೆ, ಅಲ್ಲಿ ಆಹಾರಕ ಮಿಶ್ರಕಾಯ ಯೋಗಿದೆ ಅಂದ್ರೆ ಅದು ಭಾವ ಪುರುಷ ವೇದದ ನಿವೃತ್ತಿ ಅಪರ್ಯಾಪ್ತಕ ಅವಸ್ಥೆ ಆಯ್ತು. ನಿವೃತ್ತಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಅವಧಿ ಜ್ಞಾನನೂ ಇದ್ದಂಗಾಯ್ತು. ಅದು ಜನ್ಮದ ಅಪೇಕ್ಷೆ ಇಲ್ಲದ ಹೊರತು ಇರುವುದಾದ್ರೆ 6ನೇ ಗುಣಸ್ಥಾನದಲ್ಲಿ ಅದು ಕ್ಷಾಯೋಪಶಮಿಕ ಜನ್ಯವಾದಂಥದ್ದು ಇರ್ತದೆ, ಭವಾನುಗಾಮಿ ಆಗಿರೋದಿಲ್ಲ. ಯಾಕೆಂದ್ರೆ ಮುನಿ ಮಹಾರಾಜರು ಯಾರಾದ್ರೂ ತಮ್ಮ ತಪಸ್ಸಿನ ಅಥವಾ ಜ್ಞಾನಾವರಣ ಕರ್ಮದ ಕ್ಷಯೋಕ್ಷಮದ ಬಲದಿಂದ ಅಲ್ಲಿ ಉಂಟಾಗಿರ್ತದೆ, ತಪಸ್ಸಿನ ಮಹಿಮೆಯಿಂದ, ಸಮ್ಯಕ್ತ ಮೊದಲಾದ ಗುಣಗಳ ಅಪೇಕ್ಷದಿಂದ. ಇದು ಭವಾನುಗಾಮಿ ಏನಿದೆ, ಹಿಂದಿನ ಜನ್ಮದಿಂದ ಇಲ್ಲಿ ಜನ್ಮದ ಜೊತೆಗೆ, ಆದ್ರೆ ಜನ್ಮದ ಜೊತೆಗೆ ನಾವು ಯಾವುದೇ ತಪಸ್ಸು ಮಾಡ್ತಾ ಇರೋದಿಲ್ಲ. ಹಾಗಾಗಿ ಅದು ಭವಾನುಗಾಮಿ ಅನ್ನಿಸ್ಕೊಳ್ತದೆ. ತಿಳಿತು? ಔದೈಕ ಭಾವಗಳು, ಕ್ಷಾಯೋಪಶಮಿಕ ಭಾವಗಳು ಎಷ್ಟಾದವು? 12. ಔದೈಕ ಭಾವಗಳಲ್ಲಿ ಏನೇನಾಗಬಹುದು? ಅವಿರತ ಸಮ್ಯಕ್ತ ಗುಣಸ್ಥಾನ ಇದೆ, ಭಾವ ಪುರುಷ ವೇದ ಇದೆ, ನಿರ್ವೃತ್ತಿ ಅಪರ್ಯಾಪ್ತಕ ಅವಸ್ಥೆ ಇದೆ. ಇಂಥ ಅವಸ್ಥೆಯಲ್ಲಿ ಯಾವ ಗತಿ ಭಾವಗಳಾಗಬಹುದು? 3 ಗತಿಯಲ್ಲಿ ಆಗಲಿಕ್ಕೆ ಸಾಧ್ಯ, ನರಕ ಗತಿಯನ್ನ ಬಿಟ್ಟು. ಯಾಕೆಂದ್ರೆ ಅಲ್ಲಿ ಭಾವ ಪುರುಷ ವೇದ ಇಲ್ಲ. ಕಷಾಯಗಳು 4 ಇದೆ. ವೇದದಲ್ಲಿ 1 ಪುರುಷ ವೇದ ಇದೆ. ಮಿಥ್ಯಾದರ್ಶನ ಇರುವುದಿಲ್ಲ, ಯಾಕಂದ್ರೆ ಗುಣಸ್ಥಾನ 4 ಇದೆ. ಅಜ್ಞಾನ ಇದೆ, ಅಸಂಯಮನೂ ಇದೆ 4ನೇ ಗುಣಸ್ಥಾನದಲ್ಲಿ, ಅಸಿದ್ಧತ್ವ ಇದೆ 4ನೇ ಗುಣಸ್ಥಾನದಲ್ಲಿ. ಲೇಷಗಳು 6 ಇರಲಿಕ್ಕೆ ಸಾಧ್ಯ. ಲೇಷಗಳು 6 ಇರಲಿಕ್ಕೆ ಸಾಧ್ಯ. ಹೇಗೆ 6 ಇರಲಿಕ್ಕೆ ಸಾಧ್ಯ? ಗುಣಸ್ಥಾನ ಇರೋದಿಲ್ಲ. ಜನ್ಮದ ಜೊತೆಗೆ ಸಮ್ಯಕ್ ದೃಷ್ಟಿ ಹುಟ್ಟಿದ್ದಾರೆ ಅಂತಂದ್ರೆ ಹೇಗೆ ಸಾಧ್ಯ? 6 ಲೇಷಗಳು ಹೇಗೆ ಆಗ್ಲಿಕ್ಕೆ ಸಾಧ್ಯ? ಲೇಷಗಳು ಮಿಥ್ಯಾ ದೃಷ್ಟಿಯಲ್ಲೂ ಇರುತ್ತಲ್ಲ ಬೈಯಲ್ಲಿದ್ರೆ. ನೋಡ್ರಿ, ಮಿಥ್ಯಾ ದೃಷ್ಟಿ ಪ್ರಶ್ನೆ ಅಲ್ಲಿದು. ಜನ್ಮದ ಜೊತೆಗೆ, ಜನ್ಮವಾದ ಮೇಲಲ್ಲ, ಅಪರ್ಯಾಪ್ತಕ ಅವಸ್ಥೆ. ಇನ್ನೂ ಪರ್ಯಾಪ್ತಿಗಳು ಪೂರ್ಣ ಆಗೋಕ್ಕಿಂತ ಮುಂಚೆ ಹಿಂದಿನ ಜನ್ಮದಿಂದ ಬರುವಂತ ಜೀವ. ಸಂಯಮ ಇರೋದಿಲ್ಲ, ಸರಿ ಇದೆ. ಲೇಷಗಳಲ್ಲಿ ಹೇಗೆ ನೋಡಿ, ತಿರ್ಯಂಚ ಗತಿಗೆ ಹೋಗ್ತಿದೆ ಜೀವ ಸಮ್ಯಕ್ತದ ಜೊತೆಗೆ ಅಂದ್ರೂ ಕೂಡ ಭೋಗಭೂಮಿಗೆ ಹೋಗುದಾದ್ರೆ ಕಾಪೋದ ಲೇಷ ಇರ್ತದೆ. ಆಮೇಲೆ ದೇವಗತಿಯಿಂದ ಬರ್ತಾ ಇದೆ ಸಮ್ಯಕ್ ದೃಷ್ಟಿ ಅಂದ್ರೆ ಶಿವಲೇಷ ಇರ್ತದೆ. ಮನುಷ್ಯಗತಿಯಿಂದ ಮನುಷ್ಯಗತಿಗೆ ಹೋಗ್ಬೇಕಂದ್ರೂ ಕೂಡ ಭೋಗಭೂಮಿಗೆ ಹೋಗ್ಬೇಕು.
ಅಲ್ಲಿ ಕಾಪೋದ ಲೇಷ ಇದೆ ಅಂತ ತಿಳ್ಕೊಳ್ಳಿ. ಕೃಷ್ಣ ಲೇಷ ನೀಲಲೇಷ ಹೇಗೆ ಸಾಧ್ಯ? ನರಕದಿಂದ ಸಮ್ಯಕ್ ದೃಷ್ಟಿ ಬರ್ತಾರಲ್ಲ, ಹೌದು ಬರ್ತಾರೆ. ಅಲ್ಲಿನ ಅಪೇಕ್ಷೆ ಬಿಟ್ಟು ಅಂತಾನೆ ಹಾಕಿದ್ದಾರೆ. ಅಶುಭ ಅಂತ ಬೇರೆ ಕೊಟ್ಟಿದ್ದಾರೆ ಬೈಜಿ. ಬೆಳಗ್ಗೆ ಬಿಟ್ಟು ಅಂತಾನೆ ಹಾಕಿದಾರಲ್ಲ. ಹೋಗೋದನ್ನ ಬಿಟ್ಟು ಬರೋದನ್ನ ಬರ್ಬೋದು. ಅಲ್ಲಿ ಪುರುಷ ವೇದ ಅಲ್ಲಿ ಇರೋದಿಲ್ಲ. ಅಲ್ಲಿಂದ ಬಂದು ಜನ್ಮ ತಾಳುವರಲ್ಲಿ ಲೇಷ ಇರ್ಬೋದಲ್ಲ, ಇಲ್ಲಿ ಜನ್ಮ ತಾಳುವಂತಹ ಸಂದರ್ಭದಲ್ಲಿ ಹಾ ಹಾ ನಾವು ಆ ಗತಿಯನ್ನು ಹಿಡಿದಿಲ್ಲ. ಅಲ್ಲಿಂದ ಬರೋರು ಇಲ್ಲೇನು ಹುಡ್ತಿದಾರಲ್ಲ ಅವರಲ್ಲಿ ಅಶುಭ ಲೇಷ ಇರ್ಲಿಕ್ಕೆ ಸಾಧ್ಯತೆಯೋ ಇಲ್ಲವೋ? ಮತ್ತೆ ಲೇಷಿನಲ್ಲಿ ಅಶುಭ ಅಂತ ಕೊಟ್ಟಿದಾರಲ್ಲ ಬೈಜಿ ಬ್ರಾಕೆಟ್ ಅಲ್ಲಿ 6 ಲೇಷ ಅಶುಭ ಅಂತ ಕೊಟ್ಟಿದ್ದಾರೆ. ಅದು ಚಿಂತನೆಗೆ ಬಿಟ್ಟ ವಿಷಯ ಅಂತ. ಸರಿ. 6 ಅಂತ ಕೊಟ್ಟು ಅಶುಭ ಅಂತ ಕೊಟ್ಟಿದ್ದಾರೆ ಅಂತಂದ್ರೆ ಅದು ಚಿಂತನೆ ಮಾಡಿ ನೋಡಿ ಅಂತ ಅರ್ಥ. ಯಾಕೆಂದ್ರೆ ಇದು ವಿಷಯಗಳು ಇರ್ಬೋದಲ್ವಾ ಬೈಜಿ? ನೋಡಿ ಒಂದ್ ವಿಷಯ ಹೆಂಗಿದೆ. ಮೊದಲನೇ ನರಕದಲ್ಲಿ ಏನಿದೆ? ಯಾವ್ದು ಲೇಷ ಇದೆ? ಕಾಪೋದ. ಎರಡನೇ ನರಕದಲ್ಲಿ ಮತ್ತೆ ನೀಲ ಎರಡು ಇರ್ಬಹುದು. ಕಾಪೋತ ಲೇಷನೇ ಇದೆ. ಆಮೇಲೆ ಮೂರನೇ ನರಕದಲ್ಲಿ ಕಾಪೋತ ನೀಲ ಎರಡು ಇದೆ. ಕಾಪೋತ ನೀಲ ಎರಡು ಇದೆ. ಅಂದ್ಮೇಲೆ ಕಾಪೋತ ನೀಲದ ತನಕನೂ ಬರಬಹುದು. ಎಲ್ಲಿ? ಸಮ್ಯಕ್ತ ಸಹಿತ ಹೊರಗಡೆ ಬರಬಹುದು. ಇನ್ನು ಅದ್ರ ಮುಂದಿನವರಲ್ಲಿ ಕೂಡ ಕೃಷ್ಣ ಲೇಷ ಬರಬೇಕು ಅಂತಂದ್ರೆ 6 ಮತ್ತೆ 7ನೇ ನರಕ ಬೇಕು. ಹೌದೇನಿಲ್ಲ? ಹೌದು ಹೌದು. 7ನೇ ನರಕದಿಂದ ಸಮ್ಯಕ್ತ ಸಹಿತ ಯಾವ ಜೀವನ ಹೊರಗೆ ಬರೋದಿಲ್ಲ. ಅದು ಒಂದು ಔಟ್ ಆಯ್ತು. ಇನ್ನು 6ನೇ ನರಕದಿಂದ ಬಂದವರು ಸಮ್ಯಕ್ ದೃಷ್ಟಿ ಆಗಬಹುದು. ಆದ್ರೆ ಸಮ್ಯಕ್ತ ಸಹಿತ ಹೊರಗೆ ಬರೋಲಿಕ್ಕೆ ಚಾನ್ಸ್ ಬಹಳ ಕಡಿಮೆ, ಇಲ್ಲ ಅಂತಾನೆ ಅರ್ಥ. ತಿಳಿತು? ಅಂದ್ರೆ ಈ ಕೃಷ್ಣ ಜೀವ 3 ಸಮ್ಯಕ್ತ ಸಹಿತ ಮೇಲೆ ಬರುತ್ತಲ್ವ? ಏನು? ಕೃಷ್ಣನ ಜೀವ 3ನೇ ನರಕದಲ್ಲಿ ಐತೆ. ಕೃಷ್ಣನ ಜೀವ 3ನೇ ನರಕದಲ್ಲಿದೆ. ಕ್ಷೇಪಶಮ ಸಮ್ಯಕ್ತ ಸಹಿತ ಕ್ಷೇಪಶಮ ಸಮ್ಯಕ್ತ ಆಗಿರೋದಲ್ವ ಅವರಿಗೆ? ಅದೇ ಅಲ್ಲಿ 3ನೇ ನರಕದಿಂದ ಬಂದ್ರೆ ಅದು ಒಂದು ಕಾಪೋತದಿಂದ ಬರಬಹುದು, ಬಹಳ ಹೆಚ್ಚಂದ್ರೆ ಜಗನ್ನ ಲೀಲದಿಂದ ಬರಬಹುದು. ಕೃಷ್ಣ ಲೇಷೆಯನ್ನ ಇಲ್ಲಿ ಹೇಗೆ ಹೇಳಿದ್ದಾರೆ ಅದು ನಮಗೆ ಗೊತ್ತಿಲ್ಲ. ಹಾಗಾಗಿ ಹೇಳಿದ್ದಾರೆ ಅಂದ್ರೆ ಅಲ್ಲಿ ಅಸಂಯಮ ಇದೆ, ಅದಕ್ಕೆ ಎಲ್ಲಾದ್ರೂ ಒಂದ್ ಕಡೆ ಅವಕಾಶ ಇರಬಹುದು ಅಂತ ತಿಳ್ಕೋಬೇಕು, ಮುಂದೆ ಹೋಗ್ಬೇಕು. 6ನೇ ನರಕದಲ್ಲಿ ಸಮ್ಯಕ್ ದೃಷ್ಟಿ ಆಗ್ಬಹುದು ಅಂತ ಇದೆಯಲ್ಲ? 6ನೇ ನರಕದಲ್ಲಿ ಸಮ್ಯಕ್ ದೃಷ್ಟಿ ಇರಬಹುದು, 7ನೇ ನರಕದಲ್ಲಿ ಇರಬಹುದು. ಆದ್ರೆ ಹೊರಗಡೆ ಸಮಯದಲ್ಲಿ ಸಮ್ಯಕ್ತ ಸಹಿತ ಸಾಯ್ತಾರೆ ಅಂತ ಗೊತ್ತಿಲ್ಲ ನಮ್ಗೆ. ಕೃಷ್ಣ ಲೇಷ ಆಗ್ಬೋದಲ್ಲ, ಇರ್ಬೋದಲ್ಲ? ಸತ್ತರೆ ಆಗತ್ತೆ, ಸಾಯ್ತಾರೆ ಅಂತ ನಮಗೆ ಗೊತ್ತಿಲ್ಲಲ್ಲ, ನನಗೆ ಗೊತ್ತಿಲ್ಲ. ಅರ್ಥ ಆಯ್ತು? 7ನೇ ನರಕದಿಂದ ಹೆಂಗೆ ರೂಲಿದೆ? ನಿಯಮದಿಂದ ಮಿಥ್ಯಾದೊಂದಿಗೆನೆ ಸಾಯ್ತಾರೆ ಮತ್ತೆ ನಿಯಮದಿಂದ ತಿರಿಯಂಚಾಗೆ ಬಿಡ್ತಾರೆ. 7ನೇ ನರಕದ ಗ್ಯಾರಂಟಿ ಇದೆ. ಆ ರೀತಿ 6ನೇ ನರಕದ ಏನಾದ್ರೂ ಗ್ಯಾರಂಟಿ ಇದ್ರೆ ಸಮ್ಯಕ್ತದ ಜೊತೆಗೆ ಸಾಯಬಹುದು ಅಂತ ಪಕ್ಕ ಇದೆ ಅಂತಾನೆ ತಿಳ್ಕೊಂಡ್ಬಿಡಿ ಸದ್ಯಕ್ಕೆ. ಯಾವಾಗ ಅದು ಉತ್ತರ ಕ್ಲಿಯರ್ ಆಗ್ತದೆ ಆವಾಗ ಬದಲಾಯಿಸುವಿರಂತೆ. ಅರ್ಥ ಆಯ್ತು? ಇದ್ರೆ ಇದು ಸರಿ ಹೋಗುತ್ತೆ ಅಲ್ವಾ ಬೈಜಿ? ಇದು ಸರಿ, ಈಗಲೂ ಸರಿ. ಕೃಷ್ಣೇಶ್ವರೊಂದಿಗೆ ಸಮ್ಯಕ್ತದೊಂದಿಗೆ ಹುಟ್ಟಬೇಕಾಗುತ್ತೆ. ಅದು ಇದ್ರೆ ಅಂತಲ್ಲ, ಈಗಲೂ ಇದು ಸರಿನೇ ಇದೆ. ಅದು ಯಾವ ಅಂಶದಿಂದ ಹೇಳಿದ್ದಾರೆ ಅದು ನಮಗೆ ತಿಳಿತಾ ಇಲ್ಲ. ಅದು ಆಮೇಲೆ ಯಾವಾಗ್ಲಾದ್ರೂ ತಿಳಿಯುವಂತ ಪ್ರಯತ್ನ ಮಾಡೋಣ. ಬೈಜಿ, ಇವಾಗ ತಿರಿಯಂಚ ಗತಿನಲ್ಲಿ ಸಮ್ಯಕ್ ದರ್ಶನ ಆಗಿ ಮರಣ ಆದ್ರೆ ಅವಾಗ ಯಾವ ಗತಿ ಕಾಪೋತ ಇರುತ್ತಾ? ನಿವೃತ್ತಿ ಅಪರ್ಯದಲ್ಲಿ ಎಲ್ಲಿ ಹೋಗ್ತಿದೆ ಅದು ಸಮ್ಯಕ್ ದೃಷ್ಟಿ? ಅವಿರೋಧ ಸಮ್ಯಕ್ ದರ್ಶನದಲ್ಲಿ ಅದೇ ಎಲ್ಲಿ ಹೋಗ್ತಿದೆ? ತಿರಿಯಂಚ ಜೀವ ಸತ್ಯ ಎಲ್ಲಿ ಹೋಗ್ತಿದೆ? ದೇವಗತಿಗೆ ಹೋಗ್ಬೇಕಲ್ಲ. ಅವಿರೋಧ ಸಮ್ಯಕ್ ದರ್ಶನ ಶುಭಲೇಷ ಇರ್ಲಿಕ್ಕೆ ಸಾಧ್ಯತೆ. ಯಾವಾಗ ದೇವ ಪರ್ಯಾಯದಲ್ಲಿ ಹೋಗ್ತಾ ಇದೆ
ವೈಮಾನಿಕರಲ್ಲಿ ಸಮ್ಯಕ್ತ ಸಹಿತ ಹೋಗ್ತದೆ ಅದು. ವೈಮಾನಿಕರಲ್ಲಿ ಅವಿರತ ಅವಸ್ಥೆಯಲ್ಲಿ ಹೋಗ್ತಿದೆ ಅಂತಂದ್ರೆ 1 ಮತ್ತು 2ನೇ ಸ್ವರ್ಗದಲ್ಲಿ ಹೋಗ್ತದೆ, ಪೀತಲೇಶದಿಂದ ಹೋಗ್ತದೆ. ಅಲ್ಲ ಹಂಗಾದ್ರೆ ಬೇಡಿ, ಇವಾಗ ಅವಿರತ ಸಮ್ಯಕ್ ದೃಷ್ಟಿ ಜೀವ ಆಗ್ಬೇಕು ಅಂದ್ರೆ ನಿವೃತ್ತಿ ಅಪರ್ಯಾಪ್ತದಲ್ಲಿ ಅವಾಗ ಸ್ತ್ರೀ ಪರ್ಯಾಯನೂ ಹೋಗಂಗಿಲ್ಲ, ತಿರ್ಯಂಚನೂ ಹೋಗಂಗಿಲ್ಲ, ನರಕನೂ ಹೋಗಂಗಿಲ್ಲ, ದೇವಗತಿ ಮಾತ್ರ ಹೋಗ್ಬೇಕಲ್ಲ. ಅವಾಗ ಅಶುಭಲೇಶ ಬರೋದೇ ಇಲ್ವಲ್ಲ. ಅದಕ್ಕೆ ಹೇಳ್ತಾ ಇರೋದು ಪೀತಲೇಶ ಆಗ್ತದೆ ಅಂತ ಹೇಳಿದೆವಲ್ಲ. ಪೀತಲೇಶ ಅಶುಭನೋ ಶುಭನೋ? ಶುಭ ಇದೆ, ಆಯ್ತು, ಶಿವದಲ್ಲಿ ಹೋಗ್ತದೆ. ಬಟ್ ಆರು ಋಷಿ ಯಾವ ಅಪೇಕ್ಷೆಯಿಂದ ಕೊಟ್ಟಿದ್ದಾರೆ ಬೇಡಿ? ಅದನ್ನೇ ಈಗ ಹೇಳ್ತಾ ಇರೋದು. ಇದು ನನಗೆ ಸದ್ಯಕ್ಕೆ ಇಷ್ಟು ತಿಳಿದಿಲ್ಲ. ತೆಗೆದ ಮೇಲೆ ಒಂದೊಂದು ದಿನ ತಿಳಿಯುವ ಪ್ರಯತ್ನ ಮಾಡೋಣ. ಸಾಧ್ಯವಾದ್ರೆ ತಾವು ಎಲ್ಲ ಪ್ರಯತ್ನ ಮಾಡಿ. ಹಾಗೇನಿಲ್ಲ, ತಿಳಿಬಹುದಲ್ಲ, ಯಾರಾದ್ರೂ ತಿಳಿಬಹುದು. ಇಲ್ಲ ಮಹಾರಾಜರನ್ನ ಕೇಳಿ ಮುಂದೆ ನೋಡು. ಈ 6ನೇ ನರಕದಿಂದ ಸಮ್ಯಕ್ತ ಸಹಿತ ಬರ್ಲಿಕ್ಕೆ ಸಾಧ್ಯತೆ ಅಂದ್ರೆ ವಿಷಯ ಕ್ಲಿಯರ್ ಆಯ್ತಿದೆ. ಇಲ್ಲ ಬೇರೆ ಯಾವ್ದು ಅಪೇಕ್ಷೆ ಇದೆ ಅಂದ್ರೆ ಅದು ಅಸಂಯಮದೊಂದಿಗೆ ಅನ್ನುವಂತ ಅರ್ಥದಲ್ಲಿ ಇದ್ರೆ ಅದು ಕ್ಲಿಯರ್ ಆಯ್ತು. ಅಕ್ಯುರೇಟ್ ಏನು ಅನ್ನೋದನ್ನ ಕಾಲಾಂತರದಲ್ಲಿ ನೋಡೋಣ. ವಿದ್ಯಾ ಕಾಲಿನ ಪದ್ಧತಿ. ಇವಾಗ ಭವನತ್ರಿಕದಲ್ಲಿ ಬಂದ್ಮೇಲೆ ಸಮ್ಯಕ್ ದರ್ಶನ ಆಗಿರುತ್ತೆ ಅನ್ಕೊಡಿ. ಅಲ್ಲಿಂದ ಅವ್ರು ಮತ್ತೆ ಮುಂದಿನ ಭಾವ ಬರುವಾಗ ಅವಾಗ್ಲೂ ನಿವೃತ್ತಿ ಅಪರ್ಯಾಪ್ತದಲ್ಲಿ ಯಾವ್ದಿರುತ್ತೆ ಲೇಷ? ಶುಭ ಲೇಷ ಇರ್ಬೋದು ಭವನತ್ರಿಕರಿಗೆ. ಸಮ್ಯಕ್ ದರ್ಶನ ಆದ್ರೆ ಅಲ್ಲಿ ಭವನತ್ರಿಕ ಆದ್ರೆ ಮನುಷ್ಯಗತಿಗೆ ಬರ್ತಾರೆ. ಅವಾಗ ನಿವೃತ್ತಿ ಅಪರ್ಯಾಪ್ತದಲ್ಲಿ ಯಾವ್ದಿರುತ್ತೆ? ಸಮ್ಯಕ್ತದ ಜೊತೆಗೇನೆ ಜಾಗ ಬಿಟ್ಟಿದ್ದಾರೆ ಅಂದ್ರೆ ಸಮ್ಯಕ್ತದ ಜೊತೆಗೇನೆ ಇಲ್ಲಿ ಜನ್ಮ ತಾಳ್ತಾರೆ. ಲೇಷ ಲೇಷ ಅಲ್ಲಿರುವಾಗ ಅಂತೂ ಪೀತಲೇಷ ಇತ್ತು, ಇಲ್ಲಿ ಅದೇ ಆಗ್ಬಹುದು. ಅಲ್ಲಿ ಯಾವ್ದು ತಗೊಂಡು ಜಾಗ ಬಿಟ್ಟಿದ್ದೇವೆ ಇಲ್ಲಿ ಪರ್ಯಾಪ್ತಿ ಪೂರ್ಣ ಆಗೋ ತನಕ ಅದೇ ಇರ್ತದೆ. ಔದೈಕ ಭಾವಗಳು ಎಷ್ಟಾಯ್ತು? 17 ಆಗುತ್ತೆ. ಪಾರಿಣಾಮಿಕ ಭಾವಗಳಲ್ಲಿ 2 ಭಾವಗಳಾಗ್ತವೆ. ಯಾಕಂದ್ರೆ ಗುಣಸ್ಥಾನ 4 ಇದೆ, ಜೀವತ್ವ ಭವ್ಯತ್ವ 2 ಭಾವಗಳು ಪಾರಿಣಾಮಿಕದಲ್ಲಿ. ಒಟ್ಟು ಎಷ್ಟು ಭಾವಗಳು? 33 ಭಾವಗಳು. 33 ಭಾವಗಳು ಅವಿರತ ಸಮ್ಯಕ್ತ ಗುಣಸ್ಥಾನದಲ್ಲಿ, ಭಾವಪುರುಷ ವೇದದಲ್ಲಿ, ನಿವೃತ್ತಿಯ ಪರ್ಯಾಪ್ತಕದಲ್ಲಿ 33 ಭಾವಗಳಾಗಲು ಸಾಧ್ಯ. ತಿಳಿತು? ಇನ್ನ ಜನ್ಮದ ಅಪೇಕ್ಷಾದಿಂದ ಭಾವಪುರುಷ ವೇದದ ನಿವೃತ್ತಿಯ ಪರ್ಯಾಪ್ತಕ ಅವಸ್ಥೆಗಳು ಮುಗಿದವು. ಗುಣಸ್ಥಾನ 1, ಗುಣಸ್ಥಾನ 2, ಗುಣಸ್ಥಾನ 4. ಇನ್ನು ಇಲ್ಲಿ ಆಹಾರಕ ಮಿಶ್ರಕಾಯ ಯೋಗದಲ್ಲಿಯೂ ಕೂಡ ಭಾವಪುರುಷ ವೇದ ನಿವೃತ್ತಿಯ ಪರ್ಯಾಪ್ತಕ ಅವಸ್ಥೆ ಇರ್ತದೆ. ಆಹಾರಕ ಮಿಶ್ರಕಾಯ ಯೋಗದಲ್ಲಿ ಆ ಅಪೇಕ್ಷಾದಲ್ಲಿ ಏನೇನಾಗಬಹುದು ನೋಡ್ರಿ. ಗುಣಸ್ಥಾನ ಯಾವ್ದಿದೆ? ಅದನ್ನ ನೆನಪಿಟ್ಕೊಳ್ಳಿ. ಭಾವಪುರುಷ ವೇದ ನಿವೃತ್ತಿಯ ಪರ್ಯಾಪ್ತಕ ಆಹಾರಕ ಮಿಶ್ರಕಾಯ ಯೋಗ, ಇದು ಸಾಮಾನ್ಯತೆ. ಗುಣಸ್ಥಾನ 6ರಲ್ಲಿ ಏನೇನಾಗಬಹುದು? ಔಪಶಮಿಕ ಭಾವಗಳು ಯಾವ್ಯಾವ ಆಗಬಹುದು? ಯಾವುದೂ ಆಗಲ್ಲ. ಔಪಶಮಿಕ ಭಾವ ಯಾವುದೂ ಆಗಲ್ಲ. ಆಮೇಲೆ ಕ್ಷಾಯಿಕ ಭಾವ 1 ಇರಬಹುದು, ಕ್ಷಾಯಿಕ ಸಮ್ಯಕ್ತ್ವ ಇರಬಹುದು. 1 ಕ್ಷಾಯಿಕ ಸಮ್ಯಕ್ತ್ವ ಭಾವ ಇರಬಹುದು. ಕ್ಷಾಯೋಪಶಮಿಕ ಭಾವಗಳಲ್ಲಿ ನೋಡ್ರಿ ಏನೇನಾಗುತ್ತೆ. ಜ್ಞಾನ ಭಾವ, ಮತಿ ಜ್ಞಾನ, ಶ್ರುತ ಜ್ಞಾನ, ಅವಧಿ ಜ್ಞಾನ, 3 ಜ್ಞಾನ ಭಾವಗಳಾಗಬಹುದು. ಆಹಾರಕ ಮಿಶ್ರಕಾಯ ಯೋಗದಲ್ಲಿ, ಭಾವಪುರುಷ ವೇದದಲ್ಲಿ, ನಿವೃತ್ತಿಯ ಪರ್ಯಾಪ್ತಕದಲ್ಲಿ ಅಂದ್ರೆ ಗುಣಸ್ಥಾನ 6ರಲ್ಲಿ ಜ್ಞಾನ ಭಾವ, ಮತಿ, ಶ್ರುತ, ಅವಧಿ 3 ಇರಬಹುದು. ಅಜ್ಞಾನ ಭಾವ ಇರುವುದಿಲ್ಲ. ದರ್ಶನಗಳು 3 ಇರಬಹುದು. ಚಕ್ಷುಗಳು ಲಬ್ಧಿಗಳು 5 ಇರಬಹುದು, ಇರ್ತವೆ. ಕ್ಷಾಯೋಪಶಮಿಕ ಸಮ್ಯಕ್ತ್ವ ಭಾವ ಇರಬಹುದು. ಎಲ್ಲಿ? ಆಹಾರಕ ಮಿಶ್ರಕಾಯ ಯೋಗದಲ್ಲಿ, ಭಾವಪುರುಷ ವೇದದಲ್ಲಿ, ನಿವೃತ್ತಿಯ ಪರ್ಯಾಪ್ತಕ ಅವಸ್ಥೆಯಲ್ಲಿ. ಚಾರಿತ್ರ
ಇದೆ, ಇರಬಹುದು ಗುಣಸ್ಥಾನ 6. ಆಮೇಲೆ ಸಂಯಮ ಇರುವುದಿಲ್ಲ. ಕ್ಷಾಯೋಪಶಮಿಕ ಭಾವಗಳು ಎಷ್ಟಾಯ್ತು ನೋಡಿ, 3 ಜ್ಞಾನ, 3 ದರ್ಶನ, 6 ಲಬ್ಧಿ, 1 ಸಮ್ಯಕ್ತ್ವ, 1 ಚಾರಿತ್ರ, 13 ಭಾವಗಳಾಗ್ತವೆ. ಮೇಲೆ ಕ್ಷಾಯಿಕದಲ್ಲಿ 1, ಕ್ಷಾಯೋಪಶಮಿಕದಲ್ಲಿ 13 ನೆನ್ಪಿಟ್ಕೊಳ್ಳಿ. ಔದಯಿಕದಲ್ಲಿ ಯಾವ ಗತಿ? ಒಂದು ಮನುಷ್ಯಗತಿ ಮಾತ್ರ, ಉಳಿದ ಯಾವ ಗತಿನೂ ಇಲ್ಲ. ಕಷಾಯಗಳು 4 ಇದೆ. ಭಾವ ಪುರುಷ ವೇದ ಉದಯದಲ್ಲಿದೆ. ಮಿಥ್ಯಾದರ್ಶನ ಇರುವುದಿಲ್ಲ, ಅಜ್ಞಾನ ಇದೆ, ಅಸಂಯಮ ಇರುವುದಿಲ್ಲ, ಅಸಿದ್ಧತ್ವ ಇದೆ. ಲೇಷಗಳಲ್ಲಿ 3 ಶುಭ ಲೇಷಗಳಿರಬಹುದು. ಲೇಷಗಳಲ್ಲಿ 3 ಶುಭ ಲೇಷಗಳಿರಬಹುದು. ಔದಯಿಕ ಭಾವದ ಲೆಕ್ಕ ಹೇಳಿ ಎಷ್ಟಾಯ್ತು? 1, 4, 1, 6, 7, 8, 3, 11. 11 ಭಾವ ಯಾವುದರದ್ದು? 6ನೇ ಗುಣಸ್ಥಾನದಲ್ಲಿ ಭಾವ ಪುರುಷ ವೇದ ನಿವೃತ್ತಿಯ ಪರ್ಯಾಪ್ತಕ ಅವಸ್ಥೆ. ಪಾರಿಣಾಮಿಕ ಭಾವಗಳಲ್ಲಿ 2 ಭಾವ, ಜೀವತ್ವ, ಭವ್ಯತ್ವ. ಎಲ್ಲ ಸೇರಿಸಿ ಹೇಳಿ ಈಗ. 27 ಭಾವಗಳು. ಪ್ರಮತ್ತ ಸಂಯತ ಗುಣಸ್ಥಾನದಲ್ಲಿ, ಆಹಾರಕ ಮಿಶ್ರಕಾಯ ಯೋಗದಲ್ಲಿ, ಭಾವ ಪುರುಷ ವೇದದಲ್ಲಿ ಇಷ್ಟು 27 ಭಾವಗಳಾಗಲು ಸಾಧ್ಯ. ತಿಳಿದು? ಇದು ಪುರುಷ ವೇದದ ಕತೆ ಮುಗಿಯಿತು. ತಿಳಿದು? ಪುರುಷ ವೇದದಲ್ಲಿ ಯಾವ್ಯಾವ ಗುಣಸ್ಥಾನದಲ್ಲಿ ಜನ್ಮ ಆಗಬಹುದು? ಗುಣಸ್ಥಾನ 1ರಲ್ಲಿ, ಗುಣಸ್ಥಾನ 2ರಲ್ಲಿ, ಗುಣಸ್ಥಾನ 4ರಲ್ಲಿ, ಗುಣಸ್ಥಾನ 6. 6ರಲ್ಲಿ ಜನ್ಮ ಅಂತಿಲ್ಲ, ಅದು ಆಹಾರಕ ಮಿಶ್ರಕಾಯ ಯೋಗದಲ್ಲಿ ಅಲ್ಲಿ ಕೂಡ ಇದು ಭಾವಪುರುಷ ವೇದ ನಿವೃತ್ತಿಯ ಪರ್ಯಾಪ್ತಕ ಅವಸ್ಥೆ ಇರ್ತದೆ. 4 ಗುಣಸ್ಥಾನಗಳಲ್ಲಿ ಅದು ಸಂಭವ ಇದೆ. ಇನ್ನು ಮುಂದೆ ಓದಿ. ಭಾವ ಸ್ತ್ರೀ ವೇದ ನಿವೃತ್ತಿ ಅಪರ್ಯಾಪ್ತಕ. ಔಪಶಮಿಕ ಯಾವುದೂ ಇಲ್ಲ, ಛಾಯಿಕ ಯಾವುದೂ ಇಲ್ಲ. ಛಾಯೋಪಶಮಿಕ 9, ಔದಯಿಕ 16, ಪಾರಿಣಾಮಿಕ 3, ಒಟ್ಟು 28 ಭಾವಗಳು. ಒಂದು ವಿಶೇಷ ಇದೆ. ಭಾವ ಸ್ತ್ರೀ ವೇದದ ನಿವೃತ್ತಿ ಅಪರ್ಯಾಪ್ತಕದಲ್ಲಿ 1 ಮತ್ತು 2 ಈ 2 ಗುಣಸ್ಥಾನಗಳು ಇರುತ್ತವೆ. ಪ್ರಥಮ ಗುಣಸ್ಥಾನದಲ್ಲಿ ಭಾವ 28, ದ್ವಿತೀಯ ಗುಣಸ್ಥಾನದಲ್ಲಿ ಮಿಥ್ಯಾದರ್ಶನ ಹಾಗೂ ಅಭವ್ಯತ್ವವನ್ನು ಬಿಟ್ಟು 26 ಇರುತ್ತವೆ. ಇನ್ನೊಂದು ಭಾವ ಸ್ತ್ರೀವೇದ. ಸ್ತ್ರೀವೇದ ಅಂದ್ರೆ ಗೊತ್ತಿದೆ, ಅದು ಭಾವದ ರೂಪದಿಂದ ಇಲ್ಲಿ ಲೆಕ್ಕ ತಗೋಬೇಕು. ಅದು ನಿವೃತ್ತಿಯ ಪರ್ಯಾಪ್ತಕದಲ್ಲಿ ಅಂದ್ರೆ ಜನ್ಮದ ಸಮಯದಲ್ಲಿ, ಸ್ತ್ರೀ ವೇದದೊಂದಿಗೆ ಜನ್ಮ ತಾಳುತ್ತಿರುವ ಜೀವದಲ್ಲಿ ಏನೇನು ಭಾವಗಳ ಆಗಬಹುದು, ಪರ್ಯಾಪ್ತಿಗಳ ಪೂರ್ಣ ಆಗುವಕ್ಕಿಂತ ಮುಂಚೆ ನೆನಪಿಟ್ಟುಕೊಳ್ಳಿ. ಭಾವ ಸ್ತ್ರೀ ವೇದ. ಔಪಶಮಿಕ ಭಾವಗಳು ಯಾವುದೂ ಇರುವುದಿಲ್ಲ. ಔಪಶಮಿಕ ಸಮ್ಯಕ್ತ ಭಾವವೂ ಇಲ್ಲ, ಚಾರಿತ್ರ ಭಾವವೂ ಇಲ್ಲ. ಕ್ಷಾಯಿಕ ಭಾವಗಳು ಯಾವುದೂ ಇಲ್ಲ. ಎಲ್ಲಿ ಇಲ್ಲ? ಸ್ತ್ರೀ ವೇದದಲ್ಲಿ, ಪರ್ಯಾಪ್ತಕ ಅವಸ್ಥೆಯಲ್ಲಿ ಇರುವುದಿಲ್ಲ. ಕ್ಷಾಯೋಪಶಮಿಕ ಭಾವಗಳಲ್ಲಿ ಜ್ಞಾನ 1 ಇರುವುದಿಲ್ಲ. ಅಜ್ಞಾನ ಭಾವ 2 ಇರ್ಲಿಕ್ಕೆ ಸಾಧ್ಯ. ಕೂಮತಿ ಅಜ್ಞಾನ, ಕೂಶ್ರುತ ಅಜ್ಞಾನ. ಕೂಮತಿ ಅಜ್ಞಾನ, ಕೂಶ್ರುತ ಅಜ್ಞಾನ. ಆಮೇಲೆ ದರ್ಶನದಲ್ಲಿ 2 ದರ್ಶನಗಳು, ಚಕ್ಷು ದರ್ಶನ, ಅಚಕ್ಷು ದರ್ಶನ. ಲಬ್ಧಿಗಳು 5 ಲಬ್ಧಿಗಳು. ಕ್ಷಾಯೋಪಶಮಿಕ, ದಾನ, ಲಾಭ, ಭೋಗ, ಉಪಭೋಗ, ವೀರ್ಯ. ಕ್ಷಾಯೋಪಶಮಿಕ ಸಮ್ಯಕ್ತ ಭಾವವೂ ಇರುವುದಿಲ್ಲ ಸ್ತ್ರೀ ವೇದದ ಜೊತೆಗೆ ನಿವೃತ್ತಿಯ ಪರ್ಯಾಪ್ತಕದಲ್ಲಿ. ಸಂಯಮವೂ ಇರುವುದಿಲ್ಲ, ಚಾರಿತ್ರವೂ ಇರುವುದಿಲ್ಲ. ಸಮ್ಯಕ್ತ, ಚಾರಿತ್ರ, ಸಂಯಮ ಇವು ಯಾವುವೂ ಕೂಡ ಜನ್ಮದ ಜೊತೆಗೆ ಇರುವುದಿಲ್ಲ. ಕ್ಷಾಯೋಪಶಮಿಕದ ಭಾವಗಳೆಷ್ಟಾದವು? 9. ಇನ್ನು ಔದಯಿಕ ಭಾವಗಳನ್ನ ನೋಡಿ.
ಭಾವ ಸ್ತ್ರೀ ವೇದದ ಜೊತೆಗೆ ಎಲ್ಲೆಲ್ಲಿ ಜನ್ಮ ಆಗಬಹುದು? ನರಕಗತಿ ಬಿಟ್ಟು 3 ಗತಿ ಆಗ್ಬಹುದು. ತಿರ್ಯಂಚಗತಿ, ಮನುಷ್ಯಗತಿ, ದೇವಗತಿ 3 ಗತಿಯಲ್ಲೂ ಸ್ತ್ರೀ ವೇದದ ಉದಯ ಇದೆ, ಅಲ್ಲಿ ಜನ್ಮ ಆಗಬಹುದು. ಆಮೇಲೆ ಕಷಾಯಗಳು 4 ಇದೆ. ವೇದದಲ್ಲಿ ಒಂದು ಸ್ತ್ರೀ ವೇದ, ಭಾವ ಸ್ತ್ರೀ ವೇದದ ಮಾರ್ಗಣ ನೋಡುವಾಗ ಭಾವ ಸ್ತ್ರೀ ವೇದ ಒಂದಿರ್ತದೆ. ಮಿಥ್ಯಾದರ್ಶನ, ಮಿಥ್ಯಾತ್ವ ಗುಣಸ್ಥಾನದಲ್ಲಿ ಮಿಥ್ಯಾದರ್ಶನ ಇರುತ್ತೆ. ಇದು ಮಾರ್ಗಣ ಸಾಮಾನ್ಯ ಕಥನವೂ ಹೌದು, ಮಿಥ್ಯಾತ್ವ ಗುಣಸ್ಥಾನದ ಕಥನವೂ ಹೌದು. ತಿಳಿತು? ಅಜ್ಞಾನ ಭಾವ ಇರುತ್ತದೆ, ಅಸಂಯಮ ಭಾವ ಇರುತ್ತದೆ, ಅಸಿದ್ಧತ್ವ ಇರುತ್ತದೆ. ಲೇಷಾದಲ್ಲಿ 3 ಅಶುಭ 1 ಪೀತ ಅಂತ. ಹೇಗೆ ಅದು 3 ಅಶುಭ 1 ಪೀತ? 1ನೇ ಗುಣಸ್ಥಾನದಲ್ಲಿ ಮಿಥ್ಯಾತ್ವ ಗುಣಸ್ಥಾನದಲ್ಲಿ ಇದು ಮಿಥ್ಯಾತ್ವ ಗುಣಸ್ಥಾನದ ಕಥನ ಆದರೂ ಇದು ಗುಣಸ್ಥಾನ ಸಾಮಾನ್ಯದ ಕಥನ ಇದೆ. ಹಾಗಾಗಿಯೂ ಲೇಷಗಳಲ್ಲಿ ಅಶುಭ ಲೇಷ 3 ಹೇಗೆ ಅಂತಂದ್ರೆ, ಈಗ ನಾವು ಕರ್ಮಭೂಮಿಯಲ್ಲಿ ತಿರ್ಯಂಚ ಮನುಷ್ಯ ಎಲ್ಲಿಯಾದರೂ ಜನ್ಮ ತಾಳುವಾಗ ಅಥವಾ ಭವನತ್ರಿಕದಲ್ಲಿ ಜನ್ಮ ತಾಳುವಾಗ ಅಶುಭ ಲೇಷ ಇರ್ತದೆ ಸ್ತ್ರೀ ವೇದದ ಜೊತೆಗೆ. ಆದ್ರೆ ಮೊದಲನೇ ಸ್ವರ್ಗ ಇತ್ಯಾದಿಗಳಲ್ಲಿ ಜನ್ಮ ತಾಳುವಾಗ ಅದೊಂದು ಶುಭಲೇಷ. ವೈಮಾನಿಕ ದೇವರಲ್ಲಿ ಏನ್ ಜನ್ಮ ತಾಳುವ ಅಪೇಕ್ಷೆ ಇದೆಯಲ್ಲ, ಅಲ್ಲಿ ಪೀತಲೇಷ ಅಪೇಕ್ಷದಿಂದ ಇದೆ. ಇನ್ನು ಸಾಮಾನ್ಯವಾಗಿ 3 ಅಶುಭ ಲೇಷಗಳಂತೂ ಇದ್ದೇ ಇರ್ತವೆ. ಅಂದ್ರೆ 4 ಲೇಷಗಳು ಅಂದ್ರೆ 3 ಅಶುಭ ಲೇಷ 1 ಪೀತಲೇಷದ ಜೊತೆಗೆ ಭಾವ ಸ್ತ್ರೀ ವೇದದ ಜೊತೆಗೆ ನಿವೃತ್ತಿ ಅಪರ್ಯಾಪ್ತಕದಲ್ಲಿ ಜೀವ 4 ಲೇಷಾಭಾವಗಳನ್ನ ಹೊಂದಿರಬಹುದು. 4ರಲ್ಲಿ ಯಾವುದಾದ್ರೂ ಒಂದು. ಎಷ್ಟಾಯ್ತು ಉದೈಕ ಭಾವ? 16. ಇನ್ ಪಾರಿಣಾಮಿಕ ಭಾವಗಳಲ್ಲಿ 3 ಭಾವಗಳಿರಬಹುದು: ಜೀವತ್ವ, ಭವ್ಯತ್ವ, ಅಭವ್ಯತ್ವ. ಯಾಕೆಂತಂದ್ರೆ ಭವ್ಯ ಜೀವರು ಅಭವ್ಯ ಜೀವರು ಇಬ್ಬರೂ ಕೂಡ ಸ್ತ್ರೀ ವೇದದೊಂದಿಗೆ ಜನ್ಮ ತಾಳಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಒಟ್ಟು ಎಷ್ಟು ಭಾವಗಳಾಯ್ತು? 28 ಭಾವ. ಇದು ಮಾರ್ಗಣ ಸಾಮಾನ್ಯ ಭಾವ ಸ್ತ್ರೀ ವೇದ ಸಾಮಾನ್ಯ ರೂಪದಿಂದಲೂ 28. ಭಾವ ಸ್ತ್ರೀ ವೇದ ನಿವೃತ್ತಿಯ ಪರ್ಯಾಪ್ತಕ ಮಿಥ್ಯಾತ್ವ ಗುಣಸ್ಥಾನದ ಚಾರ್ಟ್ ಕೂಡ ಇದೇ ಆಗ್ತದೆ. ತಿಳಿತು? ಮಿಥ್ಯಾತ್ವ ಗುಣಸ್ಥಾನದ ಚಾರ್ಟ್ ಕೂಡ ಇದೇ ಆಗುತ್ತದೆ, ನೆನ್ಪಿಟ್ಕೊಳ್ಳಿ. ಮತ್ತು ಇನ್ನು ಭಾವ ಸ್ತ್ರೀ ವೇದ ಜೊತೆಗೆ ಇನ್ನೊಂದು ಗುಣಸ್ಥಾನ ಆಗಬಹುದು ಜನ್ಮದ ಜೊತೆಗೆ, ಸಾಸಾದನ ಗುಣಸ್ಥಾನ. ಒಂದು ವೇಳೆ ಸಾಸಾಧನ ಗುಣಸ್ಥಾನದಲ್ಲಿ ಭಾವ ಸ್ತ್ರೀ ವೇದದ ಜೊತೆಗೆ ಜನ್ಮ ಆಗ್ತಿದೆ ಅಂತಂದ್ರೆ ಅಲ್ಲಿ ಔದೈಕ ಭಾವಗಳಲ್ಲಿಯ ಮಿಥ್ಯಾದರ್ಶನ ಒಂದು ಇರುವುದಿಲ್ಲ ಮತ್ತು ಪಾರಿಣಾಮಿಕ ಭಾವಗಳಲ್ಲಿ ಅಭವ್ಯತ್ವ ಒಂದು ಇರುವುದಿಲ್ಲ. ಈ 2 ಭಾವಗಳನ್ನ ಕಡಿಮೆ ಮಾಡಿದರೆ ಎಷ್ಟು ಭಾವ ಉಳಿತು? 26 ಭಾವಗಳು. ಇದರಲ್ಲಿಯ 26 ಭಾವಗಳು, ಆ 2 ಬಿಟ್ಟು ಉಳಿದ 26 ಭಾವಗಳು 2ನೇ ಗುಣಸ್ಥಾನದಲ್ಲಿ ಭಾವ ಸ್ತ್ರೀ ವೇದದಲ್ಲಿ ನಿವೃತ್ತಿಯ ಪರ್ಯಾಪ್ತಕ ಅವಸ್ಥೆಯಲ್ಲಿ, ಅಂದರೆ ಜನ್ಮದ ಮೊದಲ ಅಂತರ್ಮುಹೂರ್ತದಲ್ಲಿ ಪರ್ಯಾಪ್ತಿಗಳನ್ನ ಪೂರ್ಣ ಮಾಡಿಕೊಳ್ಳುತ್ತಿರುವ ಹಂತದಲ್ಲಿ ಇರಲಿಕ್ಕೆ ಸಾಧ್ಯ. 26 ಭಾವಗಳು. ತಿಳಿತು? ಒಳ್ಳೆಯದು. ಭಾವ ನಪುಂಸಕ ವೇದ ನಿವೃತ್ತಿ ಅಪರ್ಯಾಪ್ತಕ. ಔಪಶಮಿಕ ಏನೂ ಇಲ್ಲ. ಛಾಯಿಕ 1, ಛಾಯೋಪಶಮಿಕ 14, ಔದಯಿಕ 15, ಪಾರಿಣಾಮಿಕ 3, ಒಟ್ಟು 33 ಭಾವಗಳು. ಭಾವ ನಪುಂಸಕ ವೇದ
ವೇದಗಳಲ್ಲಿ ಮತ್ತೊಂದು ನಪುಂಸಕ ವೇದ. ನಪುಂಸಕ ವೇದದೊಂದಿಗೆ ನಿವೃತ್ತಿಯ ಪರ್ಯಾಪ್ತಕ ಅವಸ್ಥೆ ಹೊಂದಿರುವಾಗ, ಅಂದ್ರೆ ನಪುಂಸಕ ವೇದ ಭಾವ ಮಾರ್ಗಣದಲ್ಲಿ, ಭಾವ ನಪುಂಸಕ ವೇದ ಮಾರ್ಗಣದಲ್ಲಿ ನಿವೃತ್ತಿಯ ಪರ್ಯಾಪ್ತಕ ಅವಸ್ಥೆಯಲ್ಲಿ ಏನೇನ್ ಭಾವ ಆಗ್ಬಹುದು ಅಂತಂದ್ರೆ, ಔಪಶಮಿಕ ಭಾವಗಳು ಮ್ಯೂಟ್ ಮಾಡಿಕೊಡ್ತಾರೆ. ಔಪಶಮಿಕ ಭಾವಗಳು ಒಂದು ಇರುವುದಿಲ್ಲ ನೋಡ್ರಿ. ಉಪಶಮ ಸಮ್ಯಕ್ತ್ವದ ಜೊತೆಗೆ ಅಥವಾ ಚಾರಿತ್ರದ ಜೊತೆಗೆ ಯಾವುದೇ ಜೀವರು ಕೂಡ ಜನ್ಮ ತಾಳುವುದಿಲ್ಲ. ಅದು ಕೂಡ ನಪುಂಸಕ ವೇದದಲ್ಲಿ ಜನ್ಮ ತಾಳುವುದಿಲ್ಲ. ದ್ವಿತೀಯೋಪಶಮ ಸಮ್ಯಕ್ತ್ವದ ಜೊತೆಗೆ ಮರಣ ಆದ್ರೆ ನಿಯಮದಿಂದ ವೈಮಾನಿಕ ದೇವರಲ್ಲಿ ಪುರುಷ ವೇದದ ಜೊತೆಗೆ ಜನ್ಮ ತಾಳ್ತಾರೆ. ಇನ್ನು ನಪುಂಸಕ ವೇದದ ಜೊತೆಗೆ ಜನ್ಮ ತಾಳಬೇಕು ಅಂತಂದ್ರೆ ನರಕಗತಿಗೆ ಹೋಗ್ಬೇಕು. ಅಲ್ಲಿ ಉಪಶಮ ಸಮ್ಯಕ್ತ್ವದ ಜೊತೆಗೆ ಯಾವ ಜೀವವು ಜನ್ಮ ತಾಳುವುದಿಲ್ಲ. ಮನುಷ್ಯರಲ್ಲಿ ಕೂಡ ಉಪಶಮ ಸಮ್ಯಕ್ತ್ವದ ಜೊತೆಗೆ ಯಾರೂ ಜನ್ಮ ತಾಳುವುದಿಲ್ಲ. ಅದರಲ್ಲೂ ನಪುಂಸಕ ವೇದದ ಜೊತೆಗೆ ಇಲ್ಲವೇ ಇಲ್ಲ. ಆಮೇಲೆ ತಿರ್ಯಂಚ ಗತಿಯಲ್ಲಿ ಕೂಡ ನಪುಂಸಕ ವೇದದ ಜೊತೆಗೆ ಉಪಶಮ ಸಮ್ಯಕ್ತ್ವದ ಜೊತೆಗೆ ಯಾರೂ ಕೂಡ ಜನ್ಮ ತಾಳುವುದಿಲ್ಲ. ಹಾಗಾಗಿ ನಪುಂಸಕ ವೇದ ಭಾವದ ಜೊತೆಗೆ ಔಪಶಮಿಕದ ಯಾವುದೂ ಕೂಡ ಇಲ್ಲ. ಇನ್ನು ನಪುಂಸಕ ವೇದದ ಜೊತೆಗೆ ನಿವೃತ್ತಿಯ ಪರ್ಯಾಪ್ತಕ ಅವಸ್ಥೆಯಲ್ಲಿ ಕ್ಷಾಯಿಕ ಸಮ್ಯಕ್ತ್ವ ಇರಬಹುದು. ಇದು ಕೇವಲ ನರಕಗತಿಯಲ್ಲಿ ಜನ್ಮ ತಾಳುವ ಅಪೇಕ್ಷದಿಂದ. ಉಳಿದ ಯಾವುದೇ ಗತಿಯಲ್ಲಿ ಕೂಡ ಕ್ಷಾಯಿಕ ಸಮ್ಯಕ್ತ್ವದ ಜೊತೆಗೆ ಜನ್ಮ ತಾಳುವ ಜೀವ ನಪುಂಸಕ ವೇದವನ್ನ ಹೊಂದುವುದಿಲ್ಲ. ಅರ್ಥ ಆಯ್ತು? ಕ್ಷಾಯೋಪಶಮಿಕ ಭಾವಗಳಲ್ಲಿ ನಪುಂಸಕ ವೇದದ ಜೊತೆಗೆ ನಿವೃತ್ತಿಯ ಪರ್ಯಾಪ್ತಕರಲ್ಲಿ ಜ್ಞಾನ ಭಾವ 3 ಇರಬಹುದು. ಮತಿಜ್ಞಾನ, ಶುದ್ಧಜ್ಞಾನ, ಅವಧಿಜ್ಞಾನ. ಅಜ್ಞಾನ ಭಾವಗಳು 2 ಇರಬಹುದು. ಒಂದು ವೇಳೆ ಮಿಥ್ಯಾತ್ವದ ಜೊತೆಗೆ ಜೀವ ನಪುಂಸಕ ವೇದದಲ್ಲಿ ಜನ್ಮ ತಾಳ್ತಿದೆ ಅಂತಂದ್ರೆ ಅಜ್ಞಾನ ಭಾವ 2 ಇರಬಹುದು. ಯಾವ್ಯಾವ್ದಿರಬಹುದು? ಕುಶ್ರುತ. ದರ್ಶನ ಭಾವಗಳು ನಪುಂಸಕ ವೇದದ ಜೊತೆಗೆ ಹೆಚ್ಚಂದ್ರೆ 3 ಇರಲಿಕ್ಕೆ ಸಾಧ್ಯ. ಚಕ್ಷು, ಅಚಕ್ಷು, ಅವಧಿ. ಲಬ್ಧಿಗಳ 5 ಇರಲಿಕ್ಕೆ ಸಾಧ್ಯ. ಕ್ಷಾಯೋಪಶಮಿಕ ಸಮ್ಯಕ್ತ್ವವು ನಪುಂಸಕ ವೇದದ ಜೊತೆಗೆ ಇರಲು ಸಾಧ್ಯ ನಿವೃತ್ತಿಯ ಪರ್ಯಾಪ್ತಕದಲ್ಲಿ. ನಿವೃತ್ತಿಯ ಪರ್ಯಾಪ್ತಕದಲ್ಲಿ ಕ್ಷಾಯೋಪಶಮಿಕ ಸಮ್ಯಕ್ತ್ವ ಇರಲು ಸಾಧ್ಯ. ಹೇಗೆ ಸಾಧ್ಯ ಹೇಳಬೇಕು. ಕ್ಷಾಯೋಪಶಮಿಕ ಸಮ್ಯಕ್ ದೃಷ್ಟಿ ಇರ್ತದೆ ನರಕದಲ್ಲಿ. ಸಮ್ಯಕ್ ದೃಷ್ಟಿ ಕ್ಷಾಯೋಪಶಮಿಕ ಸಮ್ಯಕ್ ಜೊತೆ ಕ್ಷಾಯೋಪಶಮಿಕ ಸಮ್ಯಕ್ತ್ವ ಇರುತ್ತೆ. ಸಮ್ಯಕ್ ದೃಷ್ಟಿ ಸಾಯುವಾಗ ಕ್ಷಾಯೋಪಶಮಿಕ ಸಮ್ಯಕ್ ದೃಷ್ಟಿ ಆಗಿದ್ರೆ ನರಕಕ್ಕೆ ಹೋಗ್ತಾರ? ಅಲ್ಲಲ್ಲ, ಕ್ಷಾಯೋಪಶಮ ಸಮ್ಯಕ್ ದರ್ಶನ ನಿವೃತ್ತಿ ಅಪರ್ಯಾಪ್ತದಲ್ಲೂ ಇರ್ಬೋದಲ್ಲ ಬಯ್ಯಜ್ಜಿ? ನೋಡ್ರಿ, ಉದಯ ವೇದದ ಉದಯ ಯಾವುದಿದೆ? ಸಮ್ಯಕ್ತ್ವದ ಜೊತೆಗೆ ನಪುಂಸಕರಾಗಿ ಹುಟ್ಲಿಕ್ಕೆ ಇರುವ ಅವಕಾಶ ಎಲ್ಲೆಲ್ಲಿದೆ? ಶ್ರೀಕೃಷ್ಣ ಇದಾರಲ್ಲ ಬಯ್ಯಜ್ಜಿ, ನರಕದಲ್ಲಿ ಮಾತ್ರ. ಅಲ್ಲಿ ನರಕದಲ್ಲಿ ಪರ್ಯಾಪ್ತಕ ಇದ್ದಾರೆ. ಈಗ ಅವರು ಅಪರ್ಯಾಪ್ತಕ ಇರುವಾಗ ಇತ್ತೇನೋದು ಕ್ಷಾಯೋಪಶಮಿಕ ಸಮ್ಯಕ್ ದರ್ಶನ ಇರುತ್ತಲ್ಲ ಮುಂಚೆ. ಏಕೇಂದ್ರಿಯ ಜೀವ ಹುಟ್ಟುವುದಾ ಬಯ್ಯಜ್ಜಿ? ಸಮ್ಯಕ್ತು ಸಹಿತ ಯಾರು ಏಕೇಂದ್ರಿಯ ಆಗುವುದಿಲ್ಲ. ಹುಟ್ಟಿದ್ರೆ ಸಂಜ್ಞೆ ಪಂಚೇಂದ್ರಿಯದಲ್ಲೇ ಹುಟ್ಟುತ್ತಾರೆ. ತಿರಿಯಂಚ ಮನುಷ್ಯರಲ್ಲಿ ಮಾತ್ರ ಬರೋದಕ್ಕೆ ಸಾಧ್ಯ ಇದೆ. ನೋಡ್ರಿ, ನಪುಂಸಕ ವೇದದ ಜೊತೆಗೆ ತಿರ್ಯಂಚವಾಗಿಯೂ ಹುಟ್ಟುವುದಿಲ್ಲ. ಸಮ್ಯಕ್ತ್ವದ ಜೊತೆಗೆ ನಪುಂಸಕ ಆಗುವುದಿಲ್ಲ.
ಇನ್ನು ನಪುಂಸಕ ವೇದದ ಜೊತೆಗೆ ಸಮ್ಯಕ್ತ ಓಡ್ತಾ ಇದೆ ಅಂತಂದ್ರೆ ಅದು ಕೇವಲ ನರಕದಲ್ಲಿ ಹೋಗುವ ಜೀವಕ್ಕೆ ಮಾತ್ರ. ಮಾತ್ರ. ಹೌದು. ಹಾಗಾಗಿ ನರಕದಲ್ಲಿ ಕ್ಷಾಯೋಪಶಮಿಕ ಸಮ್ಯಕ್ತ ಹೋಗಬಹುದೇನೋ ಮರಣದ ಜೊತೆಗೆ? ಬಿಟ್ಬಿಟ್ಟು ಹೋಗುತ್ತೆ. ಕ್ಷಾಯೋಪಶಮಿಕ ಕೇಳ್ರಿ. ಸಹಜವಾಗಿ ಕ್ಷಾಯೋಪಶಮಿಕ ಸಮ್ಯಕ್ತ ಅಂದ್ರೆ ಏನು? ಸರ್ವಘಾತಿಗಳ ಉದಯಾಭಾವಿಕ್ಷಯ ಸಮ್ಯಕ್ ಪ್ರಕೃತಿ ಉದಯ. ಇದಕ್ಕೆ ಸಾಮಾನ್ಯ ರೂಪ ಇದು ಕ್ಷಾಯೋಪಶಮದ ಡೆಫಿನೇಷನ್ ಹಿಂಗಿರ್ತದೆ. ಈ ಅವಸ್ಥಾದಿಂದ ಹೋದ್ರೆ ಹೋಗುವುದಿಲ್ಲ, ಕೃತಕೃತ್ಯ ವೇದಕದಲ್ಲಿ ಹೋದ್ರೆ ಹೋಗ್ತದೆ. ಅದು ಕೂಡ ಕ್ಷಾಯೋಪಶಮಿಕದ ಅವಸ್ಥಾನೇ ಅಂತ ಹೇಳಿದ್ದಾರೆ. ಆದ್ರೆ ಕ್ಷಾಯೋಪಶಮಿಕದ ಟಾಪ್ ಲೆವೆಲ್ ಇದೆ. ಅರ್ಥ ಆಯ್ತು? ಕೃತಕೃತ್ಯ ವೇದಕದಲ್ಲಿ ಹೋದಾಗ ಕೊನೆಗದು ಕ್ಷಾಯಿಕಾಗಿ ಕನ್ವರ್ಟ್ ಆಗುತ್ತೆ ಅಂತ ನಾವು ಹೇಳ್ತಾರಲ್ಲ. ಪರ್ಯಾಪ್ತಕ ಆದ್ಮೇಲೆ ಆಗುತ್ತೆ. ಅಪರ್ಯಾಪ್ತಕದಲ್ಲಿರುವಾಗ ಇಲ್ಲಿ ತೆಗೆದುಕೊಂಡು ಹೋದದ್ದೇ ಇರುತ್ತೆ. ಹಾಗಾಗಿ ಕ್ಷಾಯೋಪಶಮಿಕದ ಜೊತೆಗೆ ಯಾರಾದ್ರೂ ನರಕಕ್ಕೆ ಹೋಗಿದ್ದಾರೆ ಅಂತ ಅಂದರೆ ಅದು ಕೃತಕೃತ್ಯ ವೇದಕ ಅಂತಲೇ ತಿಳಿದುಕೊಳ್ಳಬೇಕು. ಅರ್ಥ ಆಯ್ತು? ಇವಾಗ ಶ್ರೀಕೃಷ್ಣ ಪರ್ಯಾಪ್ತಕದಲ್ಲಿ ಯಾವ್ದಿತ್ತು ಸಮ್ಯಕ್ವ? ಅದನ್ನ ಹರಿವಂಶ ಪುರಾಣ ಓದುವಾಗ ನೋಡೋಣ. ಕೃಷ್ಣ ನೋಡ್ರಿ, ಒಂದ್ ಅರ್ಥ ಮಾಡ್ಕೊಳ್ಳಿ. ಸಮ್ಯಕ್ತ ಸಹಿತ ಯಾರಾದ್ರೂ ನರಕಕ್ಕೆ ಹೋದ್ರೆ ಅದು ಒಂದೇ ನರಕಕ್ಕೆ ಮಾತ್ರ. ಸಮ್ಯಕ್ತ ಸಹಿತ ಯಾವುದೇ ಜೀವ ನರಕಕ್ಕೆ ಹೋದ್ರೆ ಅದು ಮೊದಲನೇ ನರಕಕ್ಕೆ ಮಾತ್ರ. ಅರ್ಥ ಆಯ್ತಾ? ಆದ್ರೆ ಕೆಲವು ಕಡೆ ಕ್ಷಾಯೋಪಶಮಿಕ ಸಮ್ಯಕ್ ದರ್ಶನ ಬಿಟ್ಬಿಟ್ಟು ಅಲ್ಲಿ ಹುಟ್ಟಿದ ನಂತರ ಮತ್ತೆ ಶುರು ಆಗುತ್ತೆ ಅಂತ ಓದಿದ್ರು. ಚರ್ಚೆ ಇರುವುದು ಹುಟ್ಟಿದ ನಂತರ ಅಲ್ಲವೇ ಅಲ್ಲ, ಪರ್ಯಾಪ್ತಿಗಳ ಪೂರ್ಣ ಆಗುತ್ತಿರುವಾಗಿನ ಚರ್ಚೆ ಇದೆ. ಪರ್ಯಾಪ್ತಿಗಳ ಪೂರ್ಣ ಆಗುತ್ತಿರುವಾಗ ಹಿಂದಿನಿಂದ ಕೊಂಡೊಯ್ದ ಮಾಲುಗಳೇ ಇರುವುದು. ಹಿಂದಿನಿಂದ ಯಾವ್ಯಾವ ಸಾಮಗ್ರಿ ಒಯ್ದಿದೇವಲ್ಲ ಅದೇ ಅಲ್ಲಿ ಇರೋದು ಅಪರ್ಯಾಪ್ತಕದಲ್ಲಿ. ಪರ್ಯಾಪ್ತಕರ ಆದಿ ಪೂರ್ವನ ಆದ ಮೇಲೆ ಅಲ್ಲಿ ಬದಲಾವಣೆಗಳು ಪ್ರಾರಂಭ. ಏನಿತು? ಯಾವುದೇ ಜೀವ ಸಮ್ಯಕ್ತ ಸಹಿತ ನರಕಕ್ಕೆ ಹೋಗಿದೆ ಅಂದ್ರೆ ಅದು ಮೊದಲನೇ ನರಕಕ್ಕೆ ಮಾತ್ರ ಹೋಗುತ್ತದೆ. ಅರ್ಥ ಆಯ್ತಾ? ಯಾಕೆಂದ್ರೆ ಮರಣದ ಜೊತೆಗೆ ಕೇವಲ ನರಕಕ್ಕೆ ಹೋಗುವ ಜೀವದಲ್ಲಿ ಕ್ಷಾಯಿಕ ಸಮ್ಯಕ್ತ ಇರ್ತದೆ. ಉಪಶಮ ಸಮ್ಯಕ್ತವು ಮರಣದ ಜೊತೆಗೆ ಬಿಟ್ಟು ಹೋಗ್ತದೆ. ಕ್ಷಾಯೋಪಶಮಿಕ ಈಗ ಹೇಳಿದಂತೆ ಇದ್ರೆ ಅದು ಬಿಟ್ಟು ಹೋಗ್ತದೆ. ಕೃತಕೃತ್ಯ ವೇದಕ ಇದ್ದರೆ, ವೇದಕ ಅಂದ್ರೆ ಇಲ್ಲಿ ಕ್ಷಾಯೋಪಶಮಿಕದ ಪರಿಭಾಷೆನೆ ಬರ್ತದೆ, ಅದಕ್ಕಾಗಿ ಕೃತಕೃತ್ಯ ವೇದಕ ಅಂತ ಹೆಸರಿದೆ ಅದಕ್ಕೆ. ವೇದಕ ಸಮ್ಯಕ್ತ ಅಂದ್ರೆ ಇದು ಬಹಳ ವ್ಯತ್ಯಾಸ ಏನಿಲ್ಲ, ಕ್ಷಾಯೋಪಶಮಿಕನೇ ಇದೆ. ಅರ್ಥ ಆಯ್ತಾ? ಗೊತ್ತಿರಲಿಲ್ಲ, ಈಗ ಗೊತ್ತಾಯ್ತು. ಉಳಿದವರಿಗೆ ಚೂರ್ ಎಕ್ಸ್ಪ್ಲೈನ್ ಮಾಡಿ ಭಯ್ಯ. ವೇದಕ ಅಂದ್ರೆ ಅದು ಸಮ್ಯಕ್ ಪ್ರಕೃತಿಯ ವೇದನೆ ಮಾಡ್ತಾ ಇದೆ, ಉದಯಕ್ಕಿರ್ತದೆ ಅಲ್ಲ, ಅದು ಕ್ಷಾಯೋಪಶಮಿಕದಲ್ಲಿ ಸಮ್ಯಕ್ ಪ್ರಕೃತಿಯ ವೇದನೆ ಆಗುವುದನ್ನ ವೇದಕ ಸಮ್ಯಕ್ತ್ವ ಅಂತ ಕರೀತಾರೆ. ಅದು ಯಾವ ಕಾರಣದಿಂದ ಹಾಗಾಗಿದೆ ಅಂತಂದ್ರೆ ಸರ್ವಘಾತಿ ಕರ್ಮಗಳ ಉದಯಾಭಾವಿಕ್ಷಯ ಮತ್ತು ಸದವಸ್ತಾರೂಪೋಪಶಮ ಸಮ್ಯಕ್ ಪ್ರಕೃತಿಯ ಉದಯ, ಅದರದ್ದು ಕೆಲಸ ಪ್ರಾರಂಭ ಇದೆ, ಆವಾಗದ ವೇದಕ ಆಯ್ತು. ಇನ್ನು ಕೃತಕೃತ್ಯ ವೇದಕ ಯಾಕಂದ್ರು ಅಂದ್ರೆ ಕೃತಕೃತ್ಯ ಅಂದ್ರೆ ಮಾಡುವುದೆಲ್ಲವನ್ನು ಮಾಡಿದ ವೇದಕ. ಅಂದ್ರೆ ವೇದಕ ಅಂದ್ರೆ ಅಲ್ಲಿ ಸಮ್ಯಕ್ ಪ್ರಕೃತಿ ವೇದನೆ ಕೊಡ್ತಾ ಇದೆ ಇನ್ನು. ಆದ್ರೆ ಕೃತಕೃತ್ಯ ಯಾವುದರದ್ದು ಮಾಡುವುದೆಲ್ಲ ಮಾಡಿ ಆಗಿದೆ. 6 ಕಷಾಯಗಳಿದಾವಲ್ಲ ಅವು ಸರ್ವಘಾತಿ, ಅವುಗಳದ್ದೆಲ್ಲ ನಾಶ ಮಾಡಿ ಆಗಿದೆ. ಅರ್ಥ ಆಯ್ತು? ಅರ್ಥ ಆಯ್ತು ಭಯ್ಯ ಈಗ.
ಸಾಧಾರಣ ಕ್ಷಾಯೋಕ್ಷಮ ಇದೆ ಅಂತಂದ್ರೆ ಅಂದ್ರೆ ಸಾಮಾನ್ಯ ವೇದಕ ಇದೆ ಅಂತಂದ್ರೆ ಅದು ನರಕದಲ್ಲಿ ಜನ್ಮದ ಜೊತೆಗೆ ಬರುವಂತದ್ದಲ್ಲ. ಬೇಕಾದ್ರೆ ಜನ್ಮ ಆದ್ಮೇಲೆ ಬರ್ತದೆ. ಇಲ್ಲಿ ಸಾಯೋಕ್ಕಿಂತ ಅಂತರ ಮುಹೂರ್ತ ಮೊದಲು ಬಿಟ್ಟು ಹೋಗ್ತದೆ. ಆದ್ರೆ ಕೃತಕೃತ್ಯ ಹಂಗಲ್ಲ, ಅದು ಮರಣದ ಜೊತೆಗೆ ಬರ್ತದೆ, ಮುಂದೆ ಹೋಗಿ ಕ್ಷಾಯಿಕ ಆಗ್ತದೆ. ಇಲ್ಲಿ ಇರುವಂತದ್ದು ಅದೇ ನಪುಂಸಕ ವೇದದ ಜೊತೆಗೆ ಕ್ಷಾಯೋಪಶಮಿಕ ಇದೆ ಅಂತಂದ್ರೆ ಅದು ಅದೇ ಅಪೇಕ್ಷಾದಿಂದ ಕೃತಕೃತ್ಯ ವೇದಕದ ಅಪೇಕ್ಷಾನೇ ಇರುವುದು. ಅರ್ಥ ಆಯ್ತು? ಅನ್ಯಥಾ ಯಾವುದೇ ಸಮ್ಯಕ್ ದೃಷ್ಟಿ ನರಕಕ್ಕೆ ಸಮ್ಯಕ್ತದ ಜೊತೆಗೆ ಹೋಗುವುದಿಲ್ಲ. ಹೋದರೆ ಒಂದನೇ ನರಕಕ್ಕಿಂತ ಮುಂದೆ ಹೋಗುವುದಿಲ್ಲ. ತಿಳಿದು ಹಾಗಾದ್ರೆ ಕೃಷ್ಣ ಕೃತಕೃತ್ಯ ವೇದಕದ ಇಂದ ಅಲ್ಲಿ ಕ್ಷೇಪಶಮ ಸಮ್ಯಕ್ತ ಕೃತಕೃತ್ಯ ವೇದಕದಿಂದ ಹೋದ್ರೂ ಮೊದಲನೇ ನರಕಕ್ಕೆ ಹೋಗ್ಬೇಕಲ್ಲ. ಅವ್ರು ಎಲ್ಲಿದ್ದಾರೆ? ಅದು ನೀವೇ ವಿಚಾರ ಮಾಡಿ, ನಮಗೆ ಗೊತ್ತಿಲ್ಲ. ಮುಂದೆ ಕ್ಷಾಯೋಪಶಮಿಕ ಚಾರಿತ್ರ ಕೂಡ ಇರುವುದಿಲ್ಲ. ಅಯೋಧ್ಯೆ ಅಂದ್ರೆ ಕ್ಷಾಯಿಕ ಸಮ್ಯಕ್ ದೃಷ್ಟಿಯಾಗಿ ಹೋಗಿರೋ ಕೃಷ್ಣ ಮೊದಲನೇ ನರಕದಲ್ಲಿ ಇರ್ತಾನೆ. ಈಗ ಇನ್ನೊಂದು 10-15 ನಿಮಿಷ ಅದನ್ನ ವಿಷಯ ಬಿಟ್ಟುಬಿಡಿ, ಆಮೇಲೆ ಅದ್ರ ಬಗ್ಗೆ ನೋಡೋಣ. ತಿಳಿತು? ಕ್ಷಾಯೋಪಶಮಿಕ ಚಾರಿತ್ರ ನಪುಂಸಕ ವೇದದಲ್ಲಿ ಜನ್ಮ ತಾಳುವಾಗಿರುವುದಿಲ್ಲ, ಸಂಯಮನೂ ಇರುವುದಿಲ್ಲ. ಹಾಗಾಗಿ ಕ್ಷಾಯೋಪಶಮಿಕ ಭಾವಗಳು ಎಷ್ಟಾಗಲು ಸಾಧ್ಯ? 14. ಆಮೇಲೆ ಔದೈಕ ಭಾವಗಳಲ್ಲಿ ಏನ್ ನಡೀತಾ ಇದೆ ಈಗ? ಭಾವ ನಪುಂಸಕ ವೇದದಲ್ಲಿ ಅಪರ್ಯಾಪ್ತಕರಲ್ಲಿ ರೂಪದಿಂದ ಏನಾಗ್ಬೋದು? ಔದೈಕ ಭಾವಗಳಲ್ಲಿ ಯಾವ್ದಾಗ್ಬೋದು? ನರಕಗತಿ, ತಿರ್ಯಂಚಗತಿ, ಮನುಷ್ಯಗತಿ ಮೂವರಲ್ಲಿಯೂ ಕೂಡ ನಪುಂಸಕ ವೇದದೊಂದಿಗೆ ಜನ್ಮ ತಾಳಬಹುದು. ಆದ್ರೆ ದೇವಗತಿಯಲ್ಲಿ ಯಾರೂ ನಪುಂಸಕ ವೇದದಿಂದ ಜನ್ಮ ತಾಳುವುದಿಲ್ಲ. ಹಾಗಾಗಿ 3 ಗತಿಗಳ ಔದೈಕ ಭಾವ ಇದೆ. ಕಷಾಯಗಳ 4: ಕ್ರೋಧ, ಮಾನ, ಮಾಯಾಲೋಭ 4 ಇದೆ. ವೇದ ನಪುಂಸಕ ವೇದ ಹೃದಯಕ್ಕಿದೆ. ಮಿಥ್ಯಾದರ್ಶನ ಇರಬಹುದು, ನಪುಂಸಕ ವೇದದ ಜೊತೆಗೆ ಇರ್ಲಿಕ್ಕೆ ಸಾಧ್ಯತೆ. ಅಜ್ಞಾನ ಭಾವ ಇದೆ, ಅಸಂಯಮ ಭಾವನೂ ಇದೆ, ಅಸಿದ್ಧತ್ವ ಇದೆ. ಲೇಷಗಳಲ್ಲಿ ಏನೇನಿರಬಹುದು? 3 ಅಶುಭ ಲೇಷಗಳೇ ಇರಬಹುದು. ಅರ್ಥ ಆಯ್ತು? ನಪುಂಸಕ ವೇದದ ಜೊತೆಗೆ ನೀವು ಹೇಗಾದ್ರೂ ಜನ್ಮ ತಾಳಿದ್ರೂ ಕೂಡ ಇರುವುದ ಲೇಷ ಅಶುಭನೇ ಇರ್ತದೆ. ಅರ್ಥ ಆಯ್ತಾ? ಇದರಂತೆ ಹಿಂದಿನ ಚರ್ಚೆಯನ್ನು ತಿಳ್ಕೋಬಹುದು. ಹಿಂದೆ ಯಾವ ಚರ್ಚೆ ಉಳಿದಿತ್ತಲ್ಲಿ 6 ಅಶುಭ ಲೇಷ ಅಂತ ಹೇಳಿದ್ರಲ್ಲ, 6 ಲೇಷ ಅಂತ ಹೇಳಿದ್ರಲ್ಲ. ಯಾವ ಪುರುಷ ವೇದದಲ್ಲಿ ಹೇಳಿದ್ರಲ್ಲ, ಅದನ್ನು ಹೀಗೆಯೇ ತಿಳಿಕೊಳ್ಬೇಕು. ಅದು ಸಮ್ಯಕ್ ದೃಷ್ಟಿಯಾದ್ರೂ ಆಗಿರಲಿ, ಮಿಥ್ಯಾ ದೃಷ್ಟಿಯಾದ್ರೂ ಆಗಿರಲಿ, ಎಲ್ಲಿಯಾದ್ರೂ ಇರಲಿ, ನಪುಂಸಕ ವೇದದೊಂದಿಗೆ ಜನ್ಮ ತಾಳ್ತಾ ಇದೆ ಅಂತಂದ್ರೆ ಹೇಗೆ ಎಲ್ಲ ಅಶುಭಲೇಷಗಳಿರ್ಲಿಕ್ಕೆ ಅಶುಭಲೇಷಗಳು ಮಾತ್ರ ಹೇಗೆ ಸಾಧ್ಯವೋ, ಅದು ಸಮ್ಯಕ್ ದೃಷ್ಟಿ ಇದ್ರೂ ಸರಿ, ಇಲ್ಲದೆ ಇದ್ರೂ ಸರಿ. ಹಾಗೇನೆ ಭಾವಪುರುಷ ವೇದದಲ್ಲಿಯೂ ಕೂಡ ಜನ್ಮದ ಅಪೇಕ್ಷಾದಿಂದ ಸಮ್ಯಕ್ ದೃಷ್ಟಿ ಇದ್ರೂ ಕೂಡ 6 ಲೇಷಗಳಲ್ಲಿ ಯಾವ್ದಾದ್ರೂ ಇರ್ಲಿಕ್ಕೆ ಸಾಧ್ಯ ಅಂತ ತಿಳಿದುಕೊಳ್ಳಿರಿ. ತಿಳಿತು? ಇನ್ನು ಔದೈಕ ಭಾವ ಎಷ್ಟಾಯ್ತಿದು? 15. ಇನ್ನು ಇದಕ್ಕೆ 3 ಪಾರಿಣಾಮಿಕ ಭಾವಗಳನ್ನು ಸೇರಿಸಿ: ಜೀವತ್ವ, ಭವ್ಯತ್ವ, ಅಭವ್ಯತ್ವ. ಯಾಕೆಂದ್ರೆ ಮಿಥ್ಯಾ ದೃಷ್ಟಿಗಳು ಭವ್ಯ ಜೀವರು, ಅಭವ್ಯ ಜೀವರು ಇಬ್ಬರೂ ಕೂಡ ನಪುಂಸಕ ವೇದದಲ್ಲಿ ಜನ್ಮ ತಾಳ್ಲಿಕ್ಕೆ ಸಾಧ್ಯತೆ. ಹಾಗಾಗಿ ಎಲ್ಲ ಸೇರಿ
33 ಭಾವಗಳು. 33 ಭಾವಗಳು. ಭಾವ ನಪುಂಸಕ ವೇದದಲ್ಲಿ, ನಿವೃತ್ತಿ ಅಪರ್ಯಾಪ್ತಕದಲ್ಲಿ. ತಿಳಿತು? ಮಿಥ್ಯಾತ್ವ ಗುಣಸ್ಥಾನ ಭಾವ ನಪುಂಸಕ ವೇದ ನಿವೃತ್ತಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಔಪಶಮಿಕ ಯಾವುದೂ ಇಲ್ಲ, ಛಾಯಿಕ ಯಾವುದೂ ಇಲ್ಲ. ಛಾಯೋಪಶಮಿಕ 9, ಔದಯಿಕ 15, ಪಾರಿಣಾಮಿಕ 3, ಒಟ್ಟು 27 ವಿಶೇಷ ಕೊಟ್ಟಿದೆ. ಭಾವ ನಪುಂಸಕ ವೇದದ ನಿವೃತ್ತಿ ಅಪರ್ಯಾಪ್ತಕದ 2ನೇ ಗುಣಸ್ಥಾನದಲ್ಲಿ ನರಕಗತಿ, ಮಿಥ್ಯಾದರ್ಶನ ಹಾಗೂ ಅಭವ್ಯತ್ವವನ್ನು ಬಿಟ್ಟು ಒಟ್ಟು 24 ಭಾವಗಳು ಇರುತ್ತವೆ. ಈಗ ಹಿಂದೆ ಏನ್ ನೋಡಿದೆವು ಅದು ಸಾಮಾನ್ಯ ರೂಪದಿಂದ. ಇವಾಗ ಗುಣಸ್ಥಾನಗಳ ಆಧಾರದಿಂದ ಹೇಳ್ತಾರೆ. ಮಿಥ್ಯಾತ್ವ ಗುಣಸ್ಥಾನದಲ್ಲಿ ಭಾವ ನಪುಂಸಕ ವೇದದಲ್ಲಿ ನಿವೃತ್ತಿ ಅಪರ್ಯಾಪ್ತಕದಲ್ಲಿ ಇರುವಾಗ ಏನೇನು ಭಾವ ಆಗ್ಬಹುದು? ಔಪಶಮಿಕ ಭಾವಗಳು ಒಂದು ಇರುವುದಿಲ್ಲ, ಕ್ಷಾಯಿಕ ಭಾವ ಕೂಡ ಇರುವುದಿಲ್ಲ. ಇನ್ನು ಕ್ಷಾಯೋಪಶಮಿಕ ಭಾವಗಳಲ್ಲಿ ಜ್ಞಾನವೂ ಇರುವುದಿಲ್ಲ. ಅಜ್ಞಾನ ಭಾವ 2 ಇರಬಹುದು. ಮಿಥ್ಯಾತ್ವದ ಜೊತೆಗೆ 2 ಜ್ಞಾನ ಅಜ್ಞಾನ ಭಾವ ಇರ್ತದೆ, ಕುಮತಿ ಕುಶುತ. ದರ್ಶನಗಳಲ್ಲಿ ಕೂಡ 2, ಚಕ್ಷು ದರ್ಶನ ಮಿಥ್ಯಾತ್ವದ ಜೊತೆಗೆ. ಲಬ್ಧಿಗಳ 5 ಇರುತ್ತವೆ. ಸಮ್ಯಕ್ತ್ವ ಇರುವುದಿಲ್ಲ, ಚಾರಿತ್ರ್ಯ ಇರುವುದಿಲ್ಲ, ಸಂಯಮ ಇರುವುದಿಲ್ಲ. ಕ್ಷಾಯೋಪಶಮಿಕದಲ್ಲಿ 9 ಭಾವಗಳು. ಇನ್ನು ಔದಯಿಕದಲ್ಲಿ ನೋಡಿ, ಗತಿಯಲ್ಲಿ ನಪುಂಸಕ ಜೀವರು ಎಲ್ಲೆಲ್ಲಿ ಹುಟ್ಟಬಹುದು? 3 ಕಡೆ ಹೋಗ್ಬಹುದು. ದೇವಗತಿಯನ್ನು ಬಿಟ್ಟು. ದೇವಗತಿಯಲ್ಲಿ ನಪುಂಸಕರಲ್ಲಿ ಜನ್ಮ ಇಲ್ಲ. ಕಷಾಯಗಳ 4 ಇದೆ. ವೇದ ನಪುಂಸಕ ವೇದ ಇದೆ. ಮಿಥ್ಯಾದರ್ಶನ ಇದೆ ಮಿಥ್ಯಾತ್ವ ಗುಣಸ್ಥಾನದಲ್ಲಿ. ಅಜ್ಞಾನ ಭಾವ ಇದೆ, ಅಸಂಯಮ ಭಾವ ಇದೆ, ಅಸಿದ್ಧತ್ವನೂ ಇದೆ. ಲೇಷಗಳಲ್ಲಿ ಅಶುಭ ಲೇಷಗಳು ಮಾತ್ರ. ನಪುಂಸಕ ವೇದದೊಂದಿಗೆ ಮಿಥ್ಯಾತ್ವದಲ್ಲಿ ಜನ್ಮ ತಾಳಬೇಕು ಅಂತಂದ್ರೆ, ಮಿಥ್ಯಾತ್ವದಲ್ಲಿ ನಪುಂಸಕ ವೇದದೊಂದಿಗೆ ಜನ್ಮ ತಾಳಬೇಕು ಅಂತಂದ್ರೆ ಅಶುಭ ಲೇಷಗಳೇ ಇರ್ತವೆ, ಒಂದು ಶುಭ ಲೇಷ ಆಗುವುದಿಲ್ಲ. ಎಷ್ಟಾಯ್ತು ಔದಯಿಕದ್ದು? 15 ಪೂರ್ಣಾಂಗ ಭಾಗಗಳನ್ನು ಸೇರಿಸಿ. ಮಿಥ್ಯಾತ್ವದಲ್ಲಿ ಭವ್ಯ ಅಭವ್ಯ ಇಬ್ಬರು ಜನ್ಮ ತಾಳಲಿಕ್ಕೆ ಸಾಧ್ಯತೆ. ಎಲ್ಲ ಸೇರಿಸಿ 27 ಭಾವಗಳಾಗ್ತವೆ. ವಿಶೇಷ ಕೊಟ್ಟಿದ್ದಾರೆ. ಓದಿದಾರಲ್ಲ. ಇನ್ನು 2ನೇ ಗುಣಸ್ಥಾನದಲ್ಲಿ ಕೂಡ ಜೀವ ನಪುಂಸಕ ವೇದದಲ್ಲಿ ಜನ್ಮ ತಾಳಲಿಕ್ಕೆ ಸಾಧ್ಯತೆ. ನಪುಂಸಕ ವೇದದಲ್ಲಿ 2ನೇ ಗುಣಸ್ಥಾನದಿಂದ ಜನ್ಮ ತಾಳುವಂತ ಜೀವರಲ್ಲಿ ಕೂಡ ಹೆಚ್ಚು ಕಡಿಮೆ ಇವೇ ಭಾವಗಳಾಗ್ತವೆ. ಅದರಲ್ಲಿ ಸ್ವಲ್ಪ ಬದಲಾವಣೆ ಇದೆ. ಮಿಥ್ಯಾತ್ವ ಗುಣಸ್ಥಾನದಲ್ಲಿ 27 ಭಾವಗಳಾದ್ರೆ ಅಲ್ಲಿ ಗತಿ ಔದಯಿಕ ಭಾವದಲ್ಲಿ 2 ಗತಿಗಳಾಗ್ತವೆ. ಯಾವ್ಯಾವ ಆಗ್ತವೆ? ಮನುಷ್ಯ ತಿರ್ಯಾಂಚ 2 ಗತಿಗಳಾಗ್ಲಿಕ್ಕೆ ಸಾಧ್ಯತೆ. ಆಮೇಲೆ ಮಿಥ್ಯಾದರ್ಶನ ಇರುವುದಿಲ್ಲ. 2ನೇದೇನಿರೋದಿಲ್ಲ ಗತಿಯಲ್ಲಿ, ಔದಯಿಕ ಭಾವಗಳಲ್ಲಿ ಮಿಥ್ಯಾದರ್ಶನ ಇರುವುದಿಲ್ಲ 2ನೇ ಗುಣಸ್ಥಾನದಲ್ಲಿ. ಆಮೇಲೆ ಅಭವ್ಯತ್ವ ಭಾವ ಇರುವುದಿಲ್ಲ ಲಾಸ್ಟ್ ಪಾರಿಣಾಮಿಕದಲ್ಲಿ. ಏನೇನ್ ಕಡಿಮೆ ಆಯ್ತು ಇಲ್ಲಿ? 3 ಕಡಿಮೆ ಆಗುತ್ತೆ. ಮಿಥ್ಯಾದರ್ಶನ 1, ಪಾರಿಣಾಮಿಕದಲ್ಲಿ 1, 3 ಕಮ್ಮಿ ಆಗುತ್ತೆ. ನರಕಕ್ಕೆ ಹೋಗುವ ಜೀವ ಹೋದ್ರೆ ಸಮ್ಯಕ್ತ್ವದ ಜೊತೆಗೆ ಹೋಗ್ತದೆ, ಕ್ಷಾಯಿಕ ಸಮ್ಯಕ್ತ್ವದ ಜೊತೆಗೆ. ಇಲ್ಲ ಅಂದ್ರೆ ಮಿಥ್ಯಾತ್ವದ ಜೊತೆಗೆ ಹೋಗ್ತದೆ. 2 ಅವಸ್ಥೆ ಇರೋದು. ಅಲ್ಲಿ 2ನೇ ಗುಣಸ್ಥಾನದಿಂದ ಯಾರು ಕೂಡ ಜನ್ಮ ತಾಳುವುದಿಲ್ಲ ನರಕದಲ್ಲಿ. 3ನೇ ಗುಣಸ್ಥಾನದಲ್ಲಿ ಜನ್ಮವೇ ಇಲ್ಲ. ಹಾಗಾಗಿ ನಪುಂಸಕ ವೇದ ಇದ್ದರೂ ನರಕಕ್ಕೆ ಹೋಗುವ ಜೀವ 2ನೇ ಗುಣಸ್ಥಾನದಲ್ಲಿ ಹೋಗುವುದಿಲ್ಲ. ಇದೊಂದು ನಿಯಮ ಇದೆ. ಹಾಗಾಗಿ ಗತಿಯಲ್ಲಿ ಒಂದು ನರಕ ಗತಿ ಕಡಿಮೆ ಆಯ್ತು, ಮಿಥ್ಯಾದರ್ಶನ ಕಡಿಮೆ ಆಯ್ತು, ಅಭವ್ಯತ್ವ ಕಡಿಮೆ ಆಯ್ತು. 27ರಲ್ಲಿ 3 ಭಾವ ಕಡಿಮೆ ಆದ್ರೆ ಎಷ್ಟು ಉಳಿತು?
24 4 ಭಾವಗಳು. ಅದು ಎರಡನೇ ಗುಣಸ್ಥಾನದಲ್ಲಿ ಭಾವನಪುಂಸಕ ವೇದದಲ್ಲಿ ನಿವೃತ್ತಿಯ ಪರ್ಯಾಪ್ತಕದಲ್ಲಿ ಇರುವಂತಹ ಜೀವರಲ್ಲಿ 24 ಭಾವಗಳು ಆಗಲು ಸಾಧ್ಯ. ತಿಳಿಯಿತು? ತಿಳಿತು ಬೇಡಿ. ಒಳ್ಳೆಯದು. ಇನ್ನು ಚಿನ್ನವನಿ ಹೇಳಿ. ಸಿರಿಚಿನ ಪಾಣಿ ಜಗ ಕಲ್ಯಾಣಿ ಜಗ ಜನ ಮದತಮ ಮೋಹರಿ ಜನಮನ ಹರಿ ಗಣಹರ ಹರಿ ಜಮ್ಮ ಜರಾ ಭವ ರೋಗ ಹರಿ ತಿಥಯ ರಾಣಂ दिव्य छोणिम जो पढ़ई सुनई मये धारई नाणं सोक्कमणन्तं धरिया सासद मोक्ष पदं पावै सासद मोक्ष पदं पावै